ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ಏನು ಲಾಸ್ಟ್ 2-3 ಡೇಸಿಂದ ನಾವು ಹೇಳ್ತಾ ಬಂದಿದ್ವಿ, ಲೈಕ್ ECE ಬ್ರ್ಯಾಂಚಿನ ಕ್ಲಾಸಸ್ ಅಥವಾ ಕೋರ್ಸ್ ಏನಿದೆ ಜುಲೈ 5ರಿಂದ ಶುರುವಾಗುತ್ತೆ ಅಂತ ನಾನು ಹೇಳ್ತಾ ಬಂದಿದ್ದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಡೆಮೋ ಕ್ಲಾಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ರಿಲೇಟೆಡ್ ಟು ECE. ಓಕೆ, ಸೊ ಸಿಲೆಬಸ್ಸಲ್ಲಿ ಮೆನ್ಷನ್ ಆಗಿರೋ ಹಾಗೆ ಫಸ್ಟು ನೆಟ್ವರ್ಕ್ ಅನಾಲಿಸಿಸ್ನ ಇಟ್ಟಿದ್ದಾರೆ. ಸೊ ಆ ಒಂದು ಸಬ್ಜೆಕ್ಟ್ನೇ ನಾವು ನೋಡ್ತಾ ಹೋಗೋಣ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಅವರ್ ಅಪ್ರೋಚ್ ವಿಲ್ ಬಿ ಟುವರ್ಡ್ಸ್ ಅ ಸಬ್ಜೆಕ್ಟ್. ಓಕೆ ಫೈನ್, ತಡ ಮಾಡೋದು ಬೇಡ, ಶುರು ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೀವು ನೋಡ್ಬೋದು ನೆಟ್ವರ್ಕ್ ಥಿಯರಿ ಅಂದಿದ ತಕ್ಷಣ ಏನಪ್ಪ ಇದು ನೆಟ್ವರ್ಕ್ ಥಿಯರಿ ಹೊಸ್ದಾಗಿದೆಯಲ್ಲ. ಹೊಸ್ದಾಗೇನಿಲ್ಲ, ಹಳೇದೇನೇ. ಬಟ್ ನೀವೇನಾಗಿರುತ್ತೆ ಆಲ್ಮೋಸ್ಟು ಓದಿರೋದನ್ನು ನಿಲ್ಲಿಸಿ, ಲೈಕ್ ಈ ಒಂದು ಸಬ್ಜೆಕ್ಟ್ನ ಯಾವುದೋ ಜಮಾನದಲ್ಲಿ ಓದಿರ್ತೀರ, ಆಲ್ಮೋಸ್ಟ್ ಮರ್ತೋಗಿರ್ತೀರ, ಯಾವುದೋ ಬೇರೆ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರ್ತೀರ. ಓಕೆ, ಸೊ ಇವಾಗ ಏನಾಗುತ್ತೆ ಅಂತಂದರೆ ಎಲ್ಲ ಹೊಸ್ದಾಗಿದೆಯಲ್ಲ, ಹೆಂಗೆ ಕಲಿಯೋದು ಅನ್ನೋ ಟೆನ್ಷನ್ ಇರುತ್ತೆ. ಏನು ಗೊತ್ತಾ, ಯಾವುದೇ ಒಂದು ಪದಾರ್ಥ, ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡೋಣ ಗೊತ್ತಾ, ಇಲ್ಲೊಂದು ಗ್ಯಾಸ್ ಇದೆ. ಓಕೆ, ಇಲ್ಲಿ ಸ್ಟವ್, ಓಕೆ ಗ್ಯಾಸು, ಅದ್ರ ಮೇಲೆ ಇಲ್ಲಿ ಬರ್ನರ್ ಇದೆ. ಇದ್ರ ಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಕುಕ್ಕರ್ ಇಡ್ತೀನಿ, ಆಯಿತಾ. ಈ ಕುಕ್ಕರ್ ಒಳಗಡೆ ಏನೇನೆಲ್ಲ ಹಾಕ್ತೀನಿ ಅಂತಂದರೆ ತರಕಾರಿ ಹಾಕ್ತೀನಿ ನಾನು. ಓಕೆ, ಈ ತರಕಾರಿ ಹಾಕ್ತಾ ಇದ್ದೀನಲ್ಲ, ಈ ತರಕಾರಿನ ನಾನು ಏನಂತ ಹೇಳ್ಬೋದು, ಇನ್ಪುಟ್ ಅಂತ ಹೇಳ್ಬೋದು ಅಲ್ವಾ. ಈ ತರಕಾರಿ ಹಾಕಿ ಸ್ವಲ್ಪ ಹೊತ್ತು ಆದ ನಂತರ ನಮಗೆ ಒಂದು ಪ್ರಾಡಕ್ಟ್ ಸಿಗುತ್ತೆ, ಅದೇನೋ ಸಾಂಬಾರು ಅಲ್ವಾ. ಈ ಸಾಂಬಾರೇನೋ ಔಟ್ಪುಟ್ಟು, ನಾನು ಕೊಟ್ಟಿದ್ದೇನೋ ಸೊಪ್ಪು, ನನಗೆ ಸಿಗ್ತಿರೋದೇನೋ ಸಾಂಬಾರು. ಓಕೆ, ಎಲ್ಲಿ ಈ ಸೊಪ್ಪು ಸಾಂಬಾರಾಗೋವಂಥ ಜಾಗ ಯಾವುದು, ಕುಕ್ಕರು. ಈ ಕುಕ್ಕರ್ ಏನಾಯ್ತು ಅವಾಗ, ಒಂದು ಸರ್ಕ್ಯೂಟ್ ಆಯಿತು ಅಂತ ಹೇಳ್ಬೋದು. ಅಥವಾ ಯಾವುದೋ ಒಂದು ಕ್ರಿಯೆ ನಡೀತಾ ಇದೆ, ಆ ಕ್ರಿಯೆ ನಡೀತಾ ಇರೋವಂಥ ಜಾಗೆಯಲ್ಲಿ ನಮಗೆ ಏನೋ ಒಂದು ಕ್ರಿಯೆ ನಡೆಯುವಂಥ ಜಾಗ ಸರ್ಕ್ಯೂಟ್ ಅಂತ ಹೇಳ್ಬೋದು. ಓಕೆ ಫೈನ್, ಇಲ್ಲಿ ಇನ್ಪುಟ್ ಏನಾಯಿತು ಸೊಪ್ಪು, ಔಟ್ಪುಟ್ಟು ಸಾಂಬಾರು ಅಲ್ವಾ. ಅದನ್ನೇ ನಾವು EC ಬ್ರ್ಯಾಂಚಲ್ಲಿ ನೋಡೋದಾದರೆ ಇನ್ಪುಟ್ಟು, ಓಕೆ ಔಟ್ಪುಟ್ಟು ಇಲ್ಲಿ ಬರುತ್ತೆ. ಇಲ್ಲಿ ಸರ್ಕ್ಯೂಟ್ ಇದೆ, ಇಲ್ಲಿ ಇನ್ಪುಟ್ ಕೊಟ್ಟಿರೋ ಅಂಥದ್ದು, ಇಲ್ಲಿ ಏನೋ ಒಂದಷ್ಟು ಕ್ರಿಯೆ ಆಗುತ್ತೆ, ನಂತರ ಕ್ರಿಯೆ ಇನ್ ದ ಸೆನ್ಸ್ ಅಲ್ಲಿ ಏನೋ ಒಂದು ವರ್ಕ್ ಅಥವಾ ಸಮಥಿಂಗ್ ಏನೋ ಆಗುತ್ತೆ ಅಂತ. ಓಕೆ, ಸೊ ಈಗ ಇಲ್ಲಿ ಏನಾಗುತ್ತೆ ಗೊತ್ತಾ, ನೆಟ್ವರ್ಕು ಥಿಯರಿ ಅದರಲ್ಲಿ ನಮಗೇನು ಅಂತ ಅಂದರೆ ನೆಟ್ವರ್ಕ್ ಅನಾಲಿಸಿಸ್ ಅಂತ ಹೇಳ್ತಾರೆ, ನಂತರ ನೆಟ್ವರ್ಕ್ ಸಿಂಥಸಿಸ್ ಅಂತ ಹೇಳ್ತಾರೆ. ಸೊ ಏನಿದು ಅನಾಲಿಸಿಸ್ ಅಂದ್ರೇನು, ಸಿಂಥಸಿಸ್ ಅಂದ್ರೇನು ಅಂತ ಅಂದರೆ, ಅನಲೈಸ್ ಮಾಡೋದು. ಅನಲೈಸ್ ಇನ್ ದ ಸೆನ್ಸ್ ಏನಾಗುತ್ತೆ ಅಂತ ಅಂದರೆ, ನಿಮಗೆ ಇನ್ಪುಟ್ ಕೊಡೋದು ಏನು ಅಂತ ಗೊತ್ತು. ಓಕೆ, ಒಂದು ಸರ್ಕ್ಯೂಟ್ ಇದೆ, ಆ ಸರ್ಕ್ಯೂಟಿಗೆ ನೀವು ಇನ್ಪುಟ್ ಕೊಡೋದಕ್ಕೆ ಅಂತ ಮುಂದಾಗ್ತೀರಾ. ಔಟ್ಪುಟ್ ಏನು ಬರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಓಕೆ, ಸೊ ಆಗ ನಾವು ಅನಾಲಿಸಿಸ್ ಮಾಡ್ತೀವಿ. ಓಕೆ, ವೆರಾಸ್ ಸಿಂಥಸಿಸ್ ಅಂತ ಅಂದರೆ ಏನು ಗೊತ್ತಾ, ನಾವು ಸರ್ಕ್ಯೂಟ್ನೇ ಪ್ರೊಡ್ಯೂಸ್ ಮಾಡಬೇಕು. ಯಾವ ಥರ ಅಂತಂದರೆ, ಇನ್ಪುಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಔಟ್ಪುಟ್ಟು ನಮ್ಗೆ ಗೊತ್ತಿದೆ. ಇನ್ ದ ಸೆನ್ಸ್ ನಾನು ಇನ್ಪುಟ್ಟಿಗೆ ಏನೋ ಒಂದು ಪದಾರ್ಥ ಕೊಡ್ತೀನಿ. ಏನು ಕೊಡ್ತೀನಿ, ಇನ್ಪುಟ್ಟಿಗೆ ನಾನು ಸೊಪ್ಪು ಕೊಡ್ತೀನಿ, ನಿಮ್ಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ. ಓಕೆ, ನನಗೆ ಔಟ್ಪುಟ್ ಏನು ಬರಬೇಕು, ಸಾಂಬಾರು ಬರಬೇಕು ಅಂತಲೂ ನನಗೆ ಗೊತ್ತು. ಓಕೆ, ವೆರಾಸ್ ಇಲ್ಲಿ ನನಗೆ ಎಷ್ಟು ಲೀಟರ್ ಕುಕ್ಕರ್ ಬೇಕು, ಅದು ಎಷ್ಟು ಸಮಯದವರೆಗೂ ನಾನು ಬೇಯಿಸಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ನಾನು ಕಂಡುಹಿಡಿಬೇಕು. ಆ ಕಂಡುಹಿಡಿಯುವಂಥ ತಂತ್ರ ಏನಾಗುತ್ತೆ, ಸಿಂಥಸಿಸ್ ಆಗುತ್ತೆ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೂ ಸಿಂಪಲ್ಲಾಗಿ ಹೇಳೋದಾದರೆ, ಇಲ್ಲೊಂದು ಬರ್ಗರ್ದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಸರ್ಕ್ಯೂಟ್ ಅನಾಲಿಸಿಸ್ ಅಂತ ಅಂದರೆ ಏನು ಗೊತ್ತಾ, ಡಿಟೆಕ್ಟಿವ್ ಥರ. ಓಕೆ, ಇವನೇನು ಮಾಡ್ತಾ ಇದ್ದಾನೆ ನೋಡಿ, ವಿ ಹ್ಯಾವ್ ಆಲ್ ದ ಪಾರ್ಟ್ಸ್, ವಾಟ್ಸ್ ದ ಔಟ್ಪುಟ್. ಓಕೆ, ಇನ್ಪುಟ್ ಏನೋ ಬನ್ ತೊಗೊಂಡಿದ್ದಾನೆ, ಅದರೊಳಗೇನೋ ಒಂದು ಲೇಯರ್ ಹಾಕ್ತಾನೆ, ಲೀಫಿ ವೆಜಿಟೇಬಲ್ಲು, ಚೀಸು, ಟೊಮ್ಯಾಟೊ, ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿ ತೊಗೊಂಬಂದು ಹಾಕ್ತಾನೆ. ಅದಾದ ನಂತರ ಔಟ್ಪುಟ್ ಏನೋ ಅನ್ನೋದು ಇವನಿಗೆ ಗೊತ್ತಿಲ್ಲ. ಔಟ್ಪುಟ್ಟನ್ನು ಇವನೇನು ಮಾಡ್ತಾನೆ, ಸಾಲ್ವ್ ಮಾಡ್ತಾನೆ. ಸಾಲ್ವ್ ಮಾಡಿದಾಗ ಏನು ಗೊತ್ತಾಗುತ್ತೆ, ಓಕೆ
ಇದನ್ನು ನನಗೆ ತಿಂದಾದ್ಮೇಲಿಂದ ಕ್ಯಾಲರೀಸು 750, ಪ್ರೋಟೀನು 35, ಸೋಡಿಯಮ್ಮು ಹೈ ಇದೆ, ಇವೆಲ್ಲ ನನಗೆ ಸಿಗುತ್ತೆ. ಸೊ ಇಲ್ಲಿ ಇವನಿಗೆ ಇನ್ಪುಟ್ ಗೊತ್ತಾಯಿತು, ಔಟ್ಪುಟ್ಟು ಅವನ ಬಾಯಿ ಅಥವಾ ಹೊಟ್ಟೆ ಅಂದ್ಕೊಳ್ಳೋಣ. ನಂತರ ಸರ್ಕ್ಯೂಟು ಅವನ ಬಾಯಿ ಅಥವಾ ಹೊಟ್ಟೆ, ಆಯಿತಾ. ನಂತರ ಔಟ್ಪುಟ್ ಬಂದು ಅವನಿಗೆ ಸಿಗ್ತಾ ಇರೋವಂಥ ಕ್ಯಾಲರೀಸು, ಪ್ರೋಟೀನು ಮತ್ತು ಸೋಡಿಯಮ್ಮು ಇವೆಲ್ಲ ಏನಿದೆ ಅದು ಔಟ್ಪುಟ್ ಆಗುತ್ತೆ. ಅದನ್ನು ಕಂಡುಹಿಡಿತಾ ಇದ್ದಾನೆ, ಸರ್ಕ್ಯೂಟ್ ಅನಾಲಿಸಿಸ್ ಆಯಿತು. ಅದೇ ಸರ್ಕ್ಯೂಟ್ ಸಿಂಥೆಸಿಸ್ ಅಥವಾ ನೆಟ್ವರ್ಕ್ ಸಿಂಥೆಸಿಸ್ ಅಂತಂದರೆ ಏನು ಅಂದರೆ, ನೋಡಿ, ಐ ವಾಂಟ್ ಎ ಕಸ್ಟಮ್ ಬರ್ಗರ್ ಎಕ್ಸಾಕ್ಟ್ಲಿ ಟು 500 ಕ್ಯಾಲರೀಸ್, 20 ಗ್ರಾಮ್ ಪ್ರೋಟೀನ್, ಲೋ ಸೋಡಿಯಮ್ಮು. ಸೊ ಇವನು ಆಲ್ರೆಡಿ ಔಟ್ಪುಟ್ ಹೇಳ್ತಾ ಇದ್ದಾನೆ, ಗುರು ನನಗೆ ಈ ಥರ ಒಂದು ಪದಾರ್ಥ ಬೇಕು ಅಥವಾ ಫುಡ್ ಬೇಕು. ಸೊ ಇವನೇನು ಮಾಡ್ತಾನೆ, ಐ ನೀಡ್ ಎ ನ್ಯೂ ಫಾರ್ಮುಲಾ. ಓಕೆ, ಬಿಕಾಸ್ ಇವಾಗ ಅವನು ಇನ್ಪುಟ್ ಹಾಕೋದು ಗೊತ್ತು, ಇವೆಲ್ಲ ಬೇಕು ಅಂತಂದರೆ ಅವ್ನಿಗೇನೇನು ಬೇಕು, ಬ್ರೆಡ್ ಬೇಕು, ಬನ್ ಬೇಕು, ವೆಜಿಟೇಬಲ್ ಬೇಕು, ಮತ್ತೊಂದು ಬೇಕು, ಎಲ್ಲ ಬೇಕು ಅಂತ ಗೊತ್ತು. ಬಟ್ ಆದರೆ ಅದನ್ನು ತಯಾರು ಮಾಡೋದಕ್ಕೆ ಒಂದು ಸರ್ಕ್ಯೂಟ್ ಬೇಕಲ್ಲ, ಆ ತಯಾರಿ ಏನು ಮಾಡ್ತಾನಲ್ಲ ಅದನ್ನು ಸಿಂಥೆಸಿಸ್ ಅಂತ ಹೇಳ್ತಾರೆ. ಓಕೆ, ಜಸ್ಟ್ ಒಂದು ಸಿಂಪಲ್ ಬೇಸಿಕ್ ಅಂತ ಹೇಳ್ಬೋದು. ಓಕೆ, ಈಗ ನೆಟ್ವರ್ಕು, ಸಿಂಥೆಸಿಸು, ಅನಾಲಿಸಿಸ್ ಅಂತ ಎಲ್ಲ ನೋಡಿದ್ವಿ. ಆದರೆ ಈಗ ನಾವು ಇದನ್ನು ನೆಟ್ವರ್ಕ್ ಅನಾಲಿಸಿಸಲ್ಲಿ ಏನೇನು ನೋಡ್ತಾ ಹೋಗ್ತೀವಿ ಅಂತಂದರೆ, ಇವಾಗ ಸಣ್ಣ ಹುಡುಗರಿದ್ದಾಗಿಂದನೂ ಹೇಳ್ಕೊಂಬಂದಿದ್ದಾರೆ ಏನಂತ, ಒಂದು ಮೆಟಲ್ ಅಂತ ಅಂದ್ಕೊಳ್ಳೋಣ ಅಥವಾ ಎಲಿಮೆಂಟ್ ಅಂತ ಅಂದ್ಕೊಳ್ಳೋಣ. ಓಕೆ, ಮೆಟಲ್ ಅಥವಾ ಎಲಿಮೆಂಟ್ ಯಾವುದಾದ್ರೂ ಆಗಿರ್ಬೋದು. ಇದರ ಅಣು ಅಂದರೆ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಏನಂತ ಹೇಳ್ತಾರೆ, ಅಥವಾ ಸಿಂಪಲಾಗಿ ಹೇಳ್ಬೇಕಂದ್ರೆ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಥವಾ ಫೌಂಡೇಶನಲ್ ಯೂನಿಟ್ ಅಂತ ಹೇಳ್ತಾರೆ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಏನು ಗೊತ್ತಾ, ಈಗ ನೋಡಿ, ಇದೊಂದು ಮನೆ ಅಲ್ವಾ. ಈಗ ಮನೆ ನಾವು ಕೆಡೋದಾಗ ಅದು ಏನರಿಂದ ಮಾಡಲ್ಪಟ್ಟಿದೆ, ಸಾವಿರಗಟ್ಟಲೆ ಬ್ರಿಕ್ಸು ಅಲ್ವಾ, ಇಟ್ಟಿಗೆಗಳಿಂದ ಮಾಡಲ್ಪಟ್ಟಿರೋವಂಥದ್ದು. ಈ ಸಾವಿರಾರು ಇಟ್ಟಿಗೆಗಳನ್ನ ಜೋಡಿಸಿ ನಮಗೆ ಒಂದು ಮನೆ ಬಂದಿರೋವಂಥದ್ದು ಅಲ್ವಾ. ಅದೇ ರೀತಿ ಒಂದು ಮೆಟಲ್ ಅಥವಾ ಎಲಿಮೆಂಟ್ ಅಂತ ಅಂದಾಗ ಏನಾಗುತ್ತೆ, ಅದರಲ್ಲೂ ಸಣ್ಣ ಪಾರ್ಟಿಕಲ್ ಇರುತ್ತೆ. ಆ ಥರ ಸಣ್ಣ ಪಾರ್ಟಿಕಲ್ಗಳು ಸೇರಿ ಒಂದು ಮೆಟಲ್ ಅಥವಾ ಎಲಿಮೆಂಟ್ ಆಗಿರೋವಂಥದ್ದು. ಹಾಗೆ ಆ ಒಂದು ಸಣ್ಣ ಪಾರ್ಟಿಕಲ್ ಏನಿದೆ ಅದನ್ನು ನಾವೇನಂತ ಹೇಳ್ತೀವಿ, ಆ್ಯಟಮ್ ಅಂತ ಹೇಳ್ತೀವಿ. ಸೊ ಆ್ಯಟಮಲ್ಲಿ ಫಸ್ಟ್ ಏನಂತ ಅಂದ್ಕೊಂಡ್ರು, ಆ್ಯಟಮ್ಮೇ ತುಂಬ ಚಿಕ್ಕದು, ಅದಕ್ಕಿಂತ ಸಣ್ಣ ಪಾರ್ಟಿಕಲ್ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ರು. ಬಟ್ ಅದಕ್ಕಿಂತನೂ ಚಿಕ್ಕ ಪಾರ್ಟಿಕಲ್ಗಳಿದ್ದಾವೆ ಅಂತ ಆಮೇಲಿಂದ ಸೈಂಟಿಸ್ಟ್ಗಳು ಕಂಡುಹಿಡಿತಾರೆ. ಅದನ್ನೇನಂತ ಹೇಳ್ಬೋದು, ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಅಂದರೆ ಅಟಾಮಿಕ್ ಪಾರ್ಟಿಕಲ್ಸ್ ಅಂತಂದರೆ ಆ್ಯಟಮ್ 2-3 ಪಾರ್ಟಿಕಲ್ಸ್ನ ನಾವು ಅಟಾಮಿಕ್ ಪಾರ್ಟಿಕಲ್ಸ್ ಅಂದ್ವಿ. ಆ ಒಂದು ಆ್ಯಟಮ್ ಒಳಗಡೆ ಇರೋವಂಥ ಪಾರ್ಟಿಕಲ್ಸ್ನ ನಾವು ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಹೇಳ್ತಾ ಇದ್ವಿ. ಹಾಗಾದರೆ ಯಾವ್ಯಾವು ಇಲ್ಲಿ ನೋಡ್ಬೋದು. ಅದನ್ನು ಒಂದು ಕತೆ ಥರನೇ ಇದು ಮಾಡೋಣ. ಒಂದು ಆ್ಯಟಮ್ ಸಣ್ಣದೊಂದು ಆ್ಯಟಮ್ನ ಒಂದು ವಿಲೇಜ್ ಅಂತ ಅಂದ್ಕೊಳ್ಳೋಣ. ಆ ಆ್ಯಟಮ್ ಅನ್ನೋ ವಿಲೇಜಲ್ಲೇನೆ 3 ಜನ ಇರ್ತಾರೆ. ಯಾರ್ಯಾರು ಅಂತಂದರೆ ಪ್ರೋಟಾನು, ನ್ಯೂಟ್ರಾನು ಮತ್ತು ಎಲೆಕ್ಟ್ರಾನು. ಓಕೆನಾ. ಅದನ್ನು ಇನ್ನೊಂದು ಥರ ನೋಡೋದಾದರೆ ಹೀಗೆ ಹೇಳ್ಬೋದು, ಇದೊಂದು ಆ್ಯಟಮ್ ಅಂತ ಅಂದ್ಕೊಳ್ಳಿ. ಓಕೆ, ಈ ಆ್ಯಟಮ್ ಒಳಗಡೆನೂ ಏನಾಗುತ್ತೆ, ನ್ಯೂಕ್ಲಿಯಸ್ ಅಂತ ಇರುತ್ತೆ. ಇವಾಗ ಸೆಲ್ ಅಂತ ಅಂದರೆ ಬಯಾಲಜಿಯಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಇರುತ್ತಲ್ಲ, ಅದೇ ರೀತಿ ಆ್ಯಟಮಲ್ಲೂ ನ್ಯೂಕ್ಲಿಯಸ್ ಇರುತ್ತೆ. ಸೊ ಈ ನ್ಯೂಕ್ಲಿಯಸ್ಸಲ್ಲಿ ನಮಗೆ 2 ಪಟಿಂಗಗಳು ಕಾಣಿಸ್ತಾರೆ. ಓಕೆ, ಯಾರ್ಯಾರು ಆ ಪಟಿಂಗಗಳು ಅಂತ ಅಂದರೆ 2, ಪ್ರೋಟಾನು ಮತ್ತು ನ್ಯೂಟ್ರಾನ್ ಅಂತ. ಪ್ರೋಟಾನು ಏನಾಗಿರುತ್ತೆ, ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಓಕೆ, ನ್ಯೂಟ್ರಾನ್ ಬಂದು ನ್ಯೂಟ್ರಲಿ ಚಾರ್ಜ್ ಆಗಿರುತ್ತೆ. ಆಯಿತಾ. ಚಾರ್ಜ್ ಅಂತ ಇದ್ದೀರಾ, ಏನು ಸರ್ ಚಾರ್ಜ್ ಅಂತ ಅಂದರೆ ಮರ್ತೋಗ್ಬಿಟ್ಟಿದ್ದೀವಿ ಅಂತಂದರೆ ಅದು ನೆಕ್ಸ್ಟ್ ಹಾಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಜಸ್ಟ್ ಇವಾಗ ಸುಮ್ಮನೆ ನಿಮ್ಮ ಒಂದು ರೆಫರೆನ್ಸಿಗೆ ಪ್ರೋಟಾನ್ ಬಂದು ಪಾಸಿಟಿವು. ಆಯಿತಾ, ಪ್ರೋಟಾನ್ ಬಂದು ಪ್ರೋಟಾನು ಪಾಸಿಟಿವು. 1 ಸೆಕೆಂಡ್. ಓಕೆ, ನ್ಯೂಟ್ರಾನ್ ಬಂದು ನ್ಯೂಟ್ರಲಿ ಚಾರ್ಜ್ಡು, ಸೊ 0 ಅಂತ ಅಂದ್ಕೊಳ್ಳೋಣ.
ಆಯಿತಾ. ಸೊ ಇವರಿಬ್ಬರು ಏನು ಅಂತಂದರೆ ತುಂಬ ಲೇಝಿ ಅಂತ ಅಂದ್ಕೊಳ್ಳೋಣ. ಓಕೆ, ಅದರಲ್ಲೂ ಎಸ್ಪೆಷಲಿ ನ್ಯೂಟ್ರಾನು ಫುಲ್ಲು ಲೇಝಿ. ಪ್ರೋಟಾನ್ ಆದರೂ ಒಂದು ಸ್ವಲ್ಪ ಪರವಾಗಿಲ್ಲ ಆ್ಯಕ್ಟಿವಲ್ಲಿ, ಬಟ್ ನ್ಯೂಟ್ರಾನು ಫುಲ್ಲು ಲೇಝಿ, ನ್ಯೂಟ್ರಲ್ ಇರ್ತಾರೆ. ಈ ಥರ ಇಲ್ಲಿ ನಿದ್ದೆ ಹೊಡ್ಕೊಂಡು ಕುಂಭಕರ್ಣನ ಥರ ಇರ್ತಾರೆ. ಬಟ್ ಪ್ರೋಟಾನು ಸಮ್ವಾಟ್ ಓಕೆ, ಆದರೆ ಅಷ್ಟು ಇದಿಲ್ಲ, ಇತ್ತ ಲೇಝಿನೂ ಅಲ್ಲ, ಇತ್ತ ಫುಲ್ ಆ್ಯಕ್ಟಿವ್ ಅಲ್ಲ ಅನ್ನಂಗೆ. ಅದಾದ ನಂತರ ಎಲೆಕ್ಟ್ರಾನ್ ಬರುತ್ತೆ. ಎಲೆಕ್ಟ್ರಾನ್ ಹೇಗೆ ಅಂತ ಅಂದರೆ, ಎಲೆಕ್ಟ್ರಾನು ಒಳಗಡೆ ಇರಲ್ಲ, ಬದಲಿಗೆ ಇದು ಆರ್ಬಿಟ್ಸ್ ಅಂತ ಅಂತಾರೆ. ಒಂದು ಆ್ಯಟಮು ಅದ್ರ ಸುತ್ತ ಶೆಲ್ಗಳು ಅಂತಲೂ ಹೇಳ್ಬೋದು. ಈಗ ಆರ್ಬಿಟ್ಸ್ ಏನಿರುತ್ತಲ್ಲ, ಅದ್ರ ಸುತ್ತುತ್ತಾ ಇರ್ತವೆ ಎಲೆಕ್ಟ್ರಾನ್ಗಳು. ಓಕೆ, ಸಿಂಪಲಾಗಿ ಹೇಳಬೇಕು ಅಂದರೆ ಆ್ಯಟಮ್ ಅನ್ನೋದು ಇದೊಂದು ವಿಲೇಜು, ಆಯಿತಾ. ಆ್ಯಟಮ್ಪುರ ಅಂತ ಅಂದ್ಕೊಳ್ಳಿ. ಓಕೆ, ಆ್ಯಟಮ್ಪುರ ಅಂತ ಅಂದರೆ ಈ ಆ್ಯಟಮ್ಪುರದಲ್ಲಿ ಪ್ರೋಟಾನು ನ್ಯೂಟ್ರಾನು ಯಾವಾಗಲೂ ಆ ಊರಿನ ಒಳಗಡೆನೇ ಇರ್ತವೆ. ಬಟ್ ಈ ಎಲೆಕ್ಟ್ರಾನ್ ಹಂಗಲ್ಲ, ಯಾವಾಗಲೂ ಊರಿಂದ ಆಚೆ ಸುತ್ತುತ್ತಾನೆ ಇರ್ತವೆ, ಆಯಿತಾ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಯಾವಾಗಲೂ ಆಗಲಿ ಪ್ರೋಟಾನು ನೀವು ಚಾರ್ಜ್ಗಳಲ್ಲಿ ನೆಕ್ಸ್ಟು ಅದನ್ನು ಡಿಸ್ಕಸ್ ಮಾಡ್ತೀವಿ. ಏನು ಗೊತ್ತಾ, ಸಿಂಪಲ್ಲಾಗಿ ಇವಾಗ ಅಸ್ಯೂಮ್ ಮಾಡ್ಕೊಳ್ಳಿ, ಯಾರೋ ಒಬ್ಬ ವ್ಯಕ್ತಿ, ಇವಾಗ ಇಲ್ಲೊಬ್ಬ ರಂಗಣ್ಣ ಅವನೇ, ಇಲ್ಲೊಬ್ಬ ಮಂಜಣ್ಣ ಅವನೇ, ರಂಗ ಮಂಜ, ಆಯಿತಾ. ಈಗ ಇವನಿಗೂ ಹೆವಿ ಏನಂತ ಅಂತಾರೆ, ದುರಾಂಕಾರ ಅಂತ ಅಂದ್ಕೊಳ್ಳೋಣ, ಕೊಬ್ಬು. ಓಕೆ, ಇವನಿಗೂ ಕೊಬ್ಬು, ಇವನಿಗೂ ಕೊಬ್ಬು. ನಾನೇನಕ್ಕೆ ಮಾತಾಡಿಸ್ಬೇಕು ಅವನ್ನ, ನಾನೇನಕ್ಕೆ ಮಾತಾಡಿಸ್ಬೇಕು, ನಾನೇ ದೊಡ್ಡವನು ಅಂತ ಇಬ್ರಿಗೂ. ಆಬ್ವಿಯಸ್ಲಿ ಏನಾಗುತ್ತೆ ಗೊತ್ತಾ, ಇವನಿಗೂ ಕೊಬ್ಬು ಅಂದಾಗ ಇಬ್ಬರು ಹತ್ರ ಬತ್ತಿದ್ದಂಗೆ ಇವನ ಮುಖ ಏನು ನಾನು ನೋಡೋದು ಅಂತ ಇವನು ಇತ್ತೋಗ್ತಾನೆ. ಓಕೆ, ಇವನು ಇಲ್ಲಿ ಬರ್ತಿದ್ರೆ ಇವನು ಈ ಕಡೆ ತಿರ್ಕೊಂಡು ಹೋಗ್ತಾನೆ, ಇವನು ಈ ಕಡೆ ಬತ್ತಿದ್ರೆ ಈ ಕಡೆ ತಿರ್ಕೊಂಡು ಹೋಗ್ತಾನೆ. ಇವರಿಬ್ರಿಗೂ ಆಗಲ್ಲ. ಅದೇ ರೀತಿಯೇ ಇದೇನಾಯಿತು ಗೊತ್ತಾ, ಇವನಿಗೆ ಪಾಸಿಟಿವ್ ಚಾರ್ಜ್ ಕೊಡೋಣ, ಇವನಿಗೂ ಪಾಸಿಟಿವ್ ಚಾರ್ಜ್, ಬಿಕಾಸ್ ಸೇಮ್ ಅವರೇ ಇಬ್ಬರೂ ಸೇಮು, ಇವನಿಗೂ ಕೊಬ್ಬು. ಇವಾಗ ಏನಾಗುತ್ತೆ ಅಂತ ಅಂದರೆ, ಇಬ್ಬರೂ ಮಾತಾಡ್ಸಲ್ಲ, ಇಬ್ಬರು ದೂರ ಹೋಗ್ತಾರೆ. ಸೊ ಸಿಂಪಲ್ ಅರ್ಥದಲ್ಲಿ ಈ ಚಾರ್ಜ್ ಅಂತ ಅಂದ್ಕೊಳ್ಳಿ. ಓಕೆ, ಪಾಸಿಟಿವ್ ಚಾರ್ಜು, ನೆಗೆಟಿವ್ ಚಾರ್ಜು ನೆಕ್ಸ್ಟ್ ನೋಡೋಣ, ಬಟ್ ಸದ್ಯಕ್ಕೆ ಚಾರ್ಜ್ ಅಂತ ಅಂದ್ಕೊಳ್ಳಿ. ಸೊ ಈಗ ಪಾಸಿಟಿವ್ ಇವನಿಗೂ ಕೊಬ್ಬು ಇಬ್ಬರು ಹತ್ರ ಬಂದರೆ ದೂರ ಹೋಗ್ತಾರೆ. ಯಾವಾಗಲೂ ಏನಾಗುತ್ತೆ, ಸೇಮ್ ಚಾರ್ಜ್ ಹತ್ರ ಬಂದಾಗ ಯಾವಾಗಲೂ ರಿಪೆಲ್ ಆಗುತ್ತೆ, ಅಂದರೆ ದೂರ ಹೋಗ್ತಾರೆ. ಅಸ್ಯೂಮ್ ಮಾಡ್ಕೊಳ್ಳಿ, ಇಲ್ಲಿ ಇನ್ನೊಬ್ಬ ಬಂದ, ಯಾರು ಗೊತ್ತಾ, ಇನ್ನೊಬ್ಬ ರಾಜೇಶ, ಆಯಿತಾ. ರಾಜೇಶ ಫುಲ್ಲು ಒಂಥರ ಮೃದು ಸ್ವಭಾವಿ, ಇವನು ಮೃದು. ಇವನ್ ಕಂಡ್ರೂ ಚೆನ್ನಾಗಿ ಮಾತಾಡಿಸ್ತಾನೆ, ಮಂಜುನ್ ಕಂಡ್ರೂ, ಆಯಿತಾ. ಮಂಜುನ್ ಕಂಡ್ರು ಚೆನ್ನಾಗಿ ಮಾತಾಡಿಸ್ತಾನೆ, ರಂಗನ್ ಕಂಡ್ರು ಚೆನ್ನಾಗಿ ಮಾತಾಡಿಸ್ತಾನೆ. ಇವನೇನಾಯಿತು, ಇವನಿಗೆ ನೆಗೆಟಿವ್ ಕೊಡೋಣ, ಇವನು ನೆಗೆಟಿವ್. ಸೊ ಈಗ ಏನಾಗುತ್ತೆ ಗೊತ್ತಾ, ಮಂಜ ರಾಜೇಶನ್ ಕಂಡಿದ್ದ ತಕ್ಷಣ ಇದು ರೋಡು ಅಂತಂದರೆ ಇಲ್ಲಿ ಮಂಜ ಬರ್ತಾವನು, ಇಲ್ಲಿ ರಾಜೇಶ ಇಬ್ಬರು ಬಂದರು, ಎಲ್ಲನ ಹೋಗೋ ಒಂದು ಕಾಫಿ ಟೀ ಕುಡ್ಕೊಂಬರೋಣ ಅಂತ ಅಂದ್ಕೊಂಡು ಫುಲ್ಲು ದೋಸ್ತಿ. ಓಕೆನಾ. ಸೇಮು ಇಲ್ಲಿ ರಂಗ, ಈ ಕಡೆ ರಾಜೇಶ, ಇಬ್ಬರು ಸಿಕ್ಕಿದ್ರೂ ಅಷ್ಟೇ. ಅವನು ಏನು ಮಾಡ್ತಾನೆ, ಬಂದು ಬಾರ ಅಂತ ಅಂದ್ಕೊಂಡು ಇವನು ಕರ್ಕೊಂಡು ಹೋಗ್ತಾನೆ. ಸೊ ಇಲ್ಲೇನಾಯಿತು, ಪಾಸಿಟಿವು ನೆಗೆಟಿವು ಆಲ್ವೇಸ್ ಅಟ್ರ್ಯಾಕ್ಟ್ ಈಚ್ ಅದರ್. ಓಕೆ, ಸೊ ಇಷ್ಟೇ ಸಿಂಪಲ್ಲು. ಯಾವಾಗಲೂ ಏನಾಗುತ್ತೆ, ಚಾರ್ಜಸ್ಸು ಪಾಸಿಟಿವ್ ರಿಪೆಲ್ಲು, ಪಾಸಿಟಿವ್ ಅಂತಲೇ ಅಲ್ಲ, ನೆಗೆಟಿವ್ನೇ ಅಂದ್ಕೊಳ್ಳಿ. ಇವಾಗ ಇವನು ಫುಲ್ ಇಂಟ್ರೋವರ್ಟು, ಇವಾಗ ಕೊಬ್ಬಿಂದ ಮಾತಾಡ್ತಾ ಇಲ್ಲ. ನೆಕ್ಸ್ಟ್ ಏನು ಮಾಡೋಣ, ಇವನು ರಂಗ ಇಂಟ್ರೋವರ್ಟು, ಯಾರ ಹತ್ರನೂ ಮಾತಾಡಲ್ಲ, ಅವನದಾಯ್ತು ಅಂತ ಅಂದ್ಕೊಂಡು ಅವನದು ಅಂತ ಅಂದ್ಕೊಂಡು ಅವನು ಮಾತ್ರ ನೋಡ್ಕೊಂಡಿರ್ತಾನೆ. ಇವನು ಮಂಜನೂ ಇವನು ಇಂಟ್ರೋವರ್ಟು. ಇವಾಗ ಇಬ್ಬರೂ ಹೆಂಗೆ ಅಂತಂದರೆ, ರೋಡಲ್ಲಿ ಹೋಗ್ತಾ ಇರ್ತಾರೆ, ಇಲ್ಲಿ ರಂಗ ಇಲ್ಲಿ ಮಂಜ ಇಬ್ಬರೂ ನೋಡ್ತಾರೆ. ನೋಡ್ಬಿಟ್ಟು ಇವನ್ನ ಮಾತಾಡಿಸ್ಬೇಕಾ, ಬೇಡ ಗುರು, ಆ ಕಡೆ ತಿರ್ಕೊಂಡು ಹೊರಟೋಗ್ಬಿಡೋಣ ಅಂತ ಅಂದ್ಕೊಳ್ತಾನೆ. ಮಂಜನೂ ಅದೇ ಥರ ಮಾಡ್ತಾನೆ. ಸೇಮ್ ಏನಾಯ್ತು, ಇವಾಗ ಮೈನಸ್ಸು ರಿಪೆಲ್ ಆಯಿತು. ಸೊ
ಸೇಮ್ ಚಾರ್ಜಸ್ ಏನಾಗುತ್ತೆ ಯಾವಾಗಲೂ ರಿಪೆಲ್ ಆಗುತ್ತೆ, ಹತ್ರ ಬರಲ್ಲ, ದೂರ ದೂರ ಹೋಗುತ್ತೆ. ಬಟ್ ಪಾಸಿಟಿವ್ ನೆಗೆಟಿವ್ ಬಂದಾಗ ಏನಾಗುತ್ತೆ, ಅಟ್ರ್ಯಾಕ್ಟ್ ಆಗುತ್ತೆ. ಸೇಮ್ ಇಲ್ಲೂ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ನಾನೇನಂತ ಹೇಳಿದೆ, ಪ್ರೋಟಾನ್ ಬಂದು ಪಾಸಿಟಿವು ಅಲ್ವಾ, ಪ್ರೋಟಾನ್ ಪಾಸಿಟಿವು, ಎಲೆಕ್ಟ್ರಾನ್ ಬಂದು ನೆಗೆಟಿವು ಆಯಿತಾ, ನ್ಯೂಟ್ರಾನ್ ಬಂದು ನ್ಯೂಟ್ರಲ್ಲು 0 ಇರುತ್ತೆ. ವೆರಾಸ್ ಇಲ್ಲಿ ನೋಡ್ಬೋದು ಪ್ರೋಟಾನು ಎಲೆಕ್ಟ್ರಾನು ಬಂದಿದ ತಕ್ಷಣ ಏನಾಗುತ್ತೆ, ಇವೆರಡು ಪಾಸಿಟಿವ್ ಎಲೆಕ್ಟ್ರಾನು ಅಂದರೆ ಪಾಸಿಟಿವ್ ಪ್ರೋಟಾನು ನೆಗೆಟಿವ್ ಎಲೆಕ್ಟ್ರಾನು ಇವೆರಡು ಅಟ್ರ್ಯಾಕ್ಟ್ ಆಗುತ್ತೆ ಹತ್ರ ಬಂದಿದ ತಕ್ಷಣ. ಅದೇ ಏನಾದರೂ ಪ್ರೋಟಾನ್ ಪ್ರೋಟಾನ್ ಯಾವಾಗಲೂ ದೂರ ಹೋಗ್ತಾ ಇರ್ತವೆ, ಎಲೆಕ್ಟ್ರಾನ್ ಯಾವಾಗಲೂ ದೂರ ಹೋಗ್ತಾ ಇರ್ತವೆ. ಯಾವಾಗ ಪ್ರೋಟಾನು ಮತ್ತು ಎಲೆಕ್ಟ್ರಾನ್ ಹತ್ರ ಬರುತ್ತೆ ಅವೆರಡು ಈ ಥರ ದೋಸ್ತಿ ಅಂತ ಹೇಳ್ತೇವೆ. ಓಕೆ, ಕುಚ್ಚಿಕ್ಕು ಅಂತ ಅಂದ್ಕೊಂಡು ಇಬ್ಬರು ಡ್ಯಾನ್ಸ್ ಮಾಡ್ತಾರೆ. ಓಕೆ, ಸೊ ಇಷ್ಟು ಸಿಂಪಲ್ ಕಾನ್ಸೆಪ್ಟು. ಈಗ ಇಲ್ಲೇನಾಗುತ್ತೆ ಗೊತ್ತಾ, ನಿಮಗೆ ಇವಾಗ ಆಲ್ರೆಡಿ ಗೊತ್ತಾಗಿದೆ. ಈಗ ಅಸ್ಯೂಮ್ ಮಾಡ್ಕೊಳ್ಳಿ, ಈಗ ಏನಂತ ಅಂದೆ, ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಎಲೆಕ್ಟ್ರಾನು ಆಚೆಗಡೆನೇ ಸುತ್ತುತ್ತಾ ಇರುತ್ತೆ ಅಂತ. ಇವಾಗ ಇಲ್ಲಿ ಕಾಣ್ತಾ ಇರೋದು ಇವನು ವಿಲನ್ನು. ಓಕೆ, ಇವನು ವಿಲನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಅಂತ ಬಂದವನೆ. ಓಕೆನಾ, ಯಾವ ಊರಿಗೆ ಬಂದವನೆ, ಆಟಂಪುರ ಅನ್ನಲ್ಲ, ಆಟಂಪುರಕ್ಕೆ ಬಂದು ಇವನೇನು ಮಾಡ್ತಾ ಇದ್ದಾನೆ, ಯಾರನ್ನ ಒಬ್ಬರನ್ನ ಸಬ್-ಅಟಾಮಿಕ್ ಪಾರ್ಟಿಕಲ್ನ ಕಿಡ್ನ್ಯಾಪ್ ಮಾಡಬೇಕು ಅಂತ ಬರ್ತಾನೆ. ಇವನು ಕಿಡ್ನ್ಯಾಪ್ ಮಾಡಬೇಕು ಅಂತ ಬಂದಾಗ ಆ ಊರಲ್ಲಿ ಇದೊಂದು ಊರಿದೆ ಅಲ್ವಾ, ಇದು ಊರು. ಇಲ್ಲಿ ಪಾಸಿಟಿವು ಪ್ರೋಟಾನ್ ಇದ್ದಾನೆ, ನಂತರ ನ್ಯೂಟ್ರಾನು ಮಲ್ಕೊಂಡಿದ್ದಾನೆ. ಇದರ ಸುತ್ತ, ಊರಿನ ಸುತ್ತ ಆಚೆಗಡೆ ಎಲ್ಲೋ ಸುತ್ತುತ್ತಾ ಇರೋವಂಥದ್ದು ಯಾರೋ ಪುಣ್ಯಾತ್ಮ ಎಲೆಕ್ಟ್ರಾನು ಅಲ್ವಾ. ಎಲೆಕ್ಟ್ರಾನ್ ಏನು ಮಾಡ್ತಾ ಇದ್ದಾನೆ, ಎಲೆಕ್ಟ್ರಾನ್ ಆಚೆಗಡೆ ಸುತ್ತುತ್ತಾ ಇದ್ದಾನೆ. ನೀವೇ ಅಸ್ಯೂಮ್ ಮಾಡಿ, ಮನೆಯಲ್ಲಿರೋನ್ನ ಆರಾಮಾಗಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತೀರಾ, ಅಥವಾ ಆಚೆಗಡೆ ಬೀದಿಯಲ್ಲೇ ಸುತ್ತಕೊಂಡಿರೋ ಅಂಥವನ್ನ ಆರಾಮಾಗಿ ಕಿಡ್ನ್ಯಾಪ್ ಮಾಡ್ತಾನೆ ವಿಲನ್ನು. ಆಬ್ವಿಯಸ್ಲಿ ಆಚೆಗಡೆ ಸುತ್ತುತ್ತಾ ಇರೋಂಥ ಎಲೆಕ್ಟ್ರಾನ್ನ ಆರಾಮಾಗಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ ಅಲ್ವಾ. ಸೊ ಅದೇ ಆಗೋದು. ಏನಾಗುತ್ತೆ, ಯಾವಾಗಲೂ ಯಾರೋ ಒಬ್ಬ ವಿಲನ್ ಅಥವಾ ಯಾವುದೋ ಒಂದು ಇನ್ನೊಂದು ಮೆಟಲ್ ಅಥವಾ ಇನ್ನೊಂದು ಎಲಿಮೆಂಟ್ ಪಕ್ಕ ತಂದಾಗ ಎಲೆಕ್ಟ್ರಾನ್ಗಳು ಏನಾಗೋಗ್ಬಿಡುತ್ತೆ, ನಾನು ಹೋಗ್ತೀನಿ ಅಂತ ಹೋಗ್ಬಿಡುತ್ತೆ. ಇವಾಗ ನೀವು ಅದು ಅಬ್ಸರ್ವ್ ಮಾಡಿರ್ಬೋದು. ಓಕೆ, ಇದನ್ನು ಇಲ್ಲಿ ಎಕ್ಸಾಂಪಲಿಗೆ ಇನ್ನೊಂದು ಇಮೇಜ್ ಹಾಕಿದ್ದೀನಿ, ಇದನ್ನೇ ನೋಡೋಣ. ಏನು ಗೊತ್ತಾ, ಇವಾಗ ಯಾವುದೋ ಇಲ್ಲಿ ಬಲೂನ್ ಇದೆ, ನೀವು ಟ್ರೈ ಮಾಡ್ಬೋದು ಇದನ್ನು. ಬಲೂನ್ ಏನಾಗುತ್ತೆ ಗೊತ್ತಾ, ಬಲೂನಲ್ಲೂ ಪಾಸಿಟಿವ್ ನೆಗೆಟಿವ್ ಈ ಥರ ಇರುತ್ತೆ. ನಂತರ ಇದು ತಲೆ ಕೂದಲಲ್ಲೂ ಪಾಸಿಟಿವ್ ಪ್ರೋಟಾನು ನೆಗೆಟಿವ್ ಎಲೆಕ್ಟ್ರಾನು ಈ ಥರ ಎಲ್ಲ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲೇನಾಯಿತು, ಪಾಸಿಟಿವ್ ನೆಗೆಟಿವ್ ಎರಡು ಹತ್ರ ಬಂದಾಗ ಏನಾಗುತ್ತೆ, ನ್ಯೂಟ್ರಲ್ ಆಗೋಗುತ್ತೆ. ಫೈನ್. ಇವಾಗ ಒಂದೇನು ಮಾಡ್ತೀರಾ ಅಂತಂದರೆ, ತಲೆ ಕೂದಲಿಗೆ ಈ ಥರ ಬಲೂನ್ನ ತೊಗೊಂಡು ಹಿಂಗೆ ರಬ್ ಮಾಡಿದಾಗ ಫ್ರಿಕ್ಷನ್ ಆಗುತ್ತೆ. ಆ ಫ್ರಿಕ್ಷನ್ ಆಗಿದ ತಕ್ಷಣ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರಾನ್ಸ್ಗಳು ಎಕ್ಸೈಟ್ ಅಂತ ಅಂದರೆ ಆಲ್ರೆಡಿ ಅವು ಆಚೆಗಡೆ ಸುತ್ತುತ್ತಾ ಇರುತ್ತೆ ಎಲಿಮೆಂಟ್ ಸುತ್ತ. ಈಗ ಇನ್ನೊಂದು ಯಾವುದೋ ಒಂದು ಬಂದು ಇದು ಎಲಿಮೆಂಟು ಆಯಿತಾ, ಈ ಏರನ್ನು ನಾವು ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಈಗ ಯಾವುದೋ ಇನ್ನೊಂದು ಬಾಡಿ ಬಂದು ರಬ್ ಮಾಡಿದ ತಕ್ಷಣ ಇಲ್ಲಿರೋ ಅಂಥ ಎಲೆಕ್ಟ್ರಾನ್ಸ್ಗಳೆಲ್ಲ ಏನು ಮಾಡಿಬಿಡುತ್ತೆ, ನಾನು ಬಲೂನ್ ಜೊತೆ ಹೋಗ್ತೀನಿ ಅಂತ ಹೊರಟೋಗೋದಕ್ಕೆ ಮುಂದಾಗುತ್ತೆ. ಓಕೆ, ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಇವಾಗ ಮನೆ ಇರುತ್ತಲ್ವ, ಮನೆಗೆ ಯಾರಾದರೂ ನೆಂಟರುಗಳು ಅಜ್ಜಿ ಯಾರನ್ನ ಬಂದಿದ್ದ ತಕ್ಷಣ ಮಕ್ಳುಗಳು ಹೇಗೆ ನಾನು ಅಜ್ಜನ ಜೊತೆ ಹೋಗ್ತೀನಿ ಅಜ್ಜಿ ಜೊತೆ ಹೋಗ್ತೀನಿ ಅಂತಂತವೋ, ಅದೇ ರೀತಿ ಯಾವಾಗ ಒಂದು ಎಲಿಮೆಂಟು ಇನ್ನೊಂದು ಎಲಿಮೆಂಟ್ ಜೊತೆ ರಬ್ ಆದಾಗ, ಫ್ರಿಕ್ಷನ್ ಆದಾಗ, ಇದರಲ್ಲಿರೋ ಅಂಥ ಎಲೆಕ್ಟ್ರಾನ್ಗಳು ಇನ್ನೊಂದು ಎಲೆಕ್ಟ್ರಾನ್ ಕಡೆಗೆ ಹೊರಟೋಗುತ್ತೆ. ಓಕೆ, ಆವಾಗೇನಾಗುತ್ತೆ, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇದ್ರೂ ನೆಗೆಟಿವ್ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇದಕ್ಕೆ ಬಂದಿರೋದ್ರಿಂದ ಏನಾಗೋಗುತ್ತೆ, ಇದು ಫುಲ್ಲು ಬಲೂನು ಎಲೆಕ್ಟ್ರಾನಿಂದ ತುಂಬ್ಕೊಂಡ್ಬಿಡುತ್ತೆ. ಓಕೆ, ಏನಂತ ಹೇಳ್ಬೋದು ಅಂತಂದರೆ, ನಿಮ್ಗೆ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಗೊತ್ತಾ, ಇವಾಗ ಅಸ್ಯೂಮ್ ಮಾಡಿ ಇದು ಹಾಲಿದೆ ಅಲ್ವಾ, ಹಾಲಿಗೆ ನೀರು ಹಾಕಿದಾಗ ಫುಲ್ಲು ಇದೊಂದು 1 ಲೀಟ್ರು ಹಾಲು ಅಂತ ಅಂದರೆ ಜಸ್ಟ್ ಒಂದು 2 ಸ್ಪೂನ್ ನೀರು ಹಾಕಿದ್ರೆ ಏನಾದರೂ ವರ್ಕೌಟ್ ಆಗುತ್ತಾ, ಏನಾಗಲ್ಲ. ಬಟ್
ಒಂದು ಸೆಕೆಂಡ್. ಓಕೆ, ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ, 1 ಲೀಟ್ರ್ ಹಾಲು 2 ಸ್ಪೂನ್ ನೀರು ಹಾಕಿದ್ರೆ ಏನೂ ಇದಾಗಲ್ಲ. ಬಟ್ ಇವಾಗ ಜಸ್ಟು 1 ಸ್ಪೂನು ಹಾಲಿರುತ್ತೆ ಅಂತ ಅಂದ್ಕೊಳ್ಳೋಣ. ಒಂದೇ ಒಂದು ಸ್ಪೂನ್ ಇರುತ್ತೆ, ಮಿಕ್ಕಿದ್ದೆಲ್ಲ ನೀರೇನೇನೆ. ಈ ಕಡೆನೂ ನೀರು. ಸೊ ಕಂಪ್ಲೀಟ್ ನೀರು ಮಿಕ್ಸ್ ಆದರೆ ಫುಲ್ ಇದು ನೀರಾಗೋಗುತ್ತೆ. ಸಿಂಪಲಾಗಿ ಏನು ಅಂತ ಅಂದರೆ, ಎಲೆಕ್ಟ್ರಾನು ಗೇಯ್ನ್ ಆಗೋದ್ರಿಂದ ಈ ಒಂದು ಪಾರ್ಟಿಕಲ್ ಅಥವಾ ಎಲಿಮೆಂಟ್ ಏನಿರುತ್ತೆ ಕಂಪ್ಲೀಟಾಗಿ ಎಲೆಕ್ಟ್ರಾನು ಇಂದ ಆವೃತಗೊಂಡು ಬರುತ್ತೆ. ಓಕೆ, ಸೊ ಈಗೇನಾಯಿತು, ಎಲೆಕ್ಟ್ರಾನ್ ಎಲ್ಲ ಇವನ್ ಕೂದಲಿಂದ ಬಲೂನ್ ಒಳಗೆ ಬಂದ್ಬಿಡ್ತು ಎಲೆಕ್ಟ್ರಾನ್. ಸೊ ಇಲ್ಲಿ ಉಳ್ಕೊಂಡಿದ್ದೇನು ಪ್ರೋಟಾನು. ಓಕೆ, ಪ್ರೋಟಾನ್ಗಳೇನಾಯಿತು, ಇವಾಗ ಎಲ್ಲ ಪ್ರೋಟಾನ್ ಇದ್ದಾಗ ಏನಂತ ಅಂದೆ, ಪ್ರೋಟಾನ್ ಪಾಸಿಟಿವ್ ಏನಾಗುತ್ತೆ, ರಿಪೆಲ್ ಆಗುತ್ತೆ. ಅದಕ್ಕೆ ನಿಮ್ಮ ಕೂದಲುಗಳೇನಾಗೋಗುತ್ತೆ, ಅತ್ತ ಕೆದ್ರುಕೊಂಡಿರೋ ಥರ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು ಕೂದಲೆಲ್ಲ ಈ ಥರ ಕರೆಕ್ಟಾಗಿದೆ. ಬಟ್ ಇಲ್ಲಿ ಯಾವಾಗ ಎಲೆಕ್ಟ್ರಾನ್ಸ್ ರಬ್ ಮಾಡಿದ ತಕ್ಷಣ ಈ ಎಲೆಕ್ಟ್ರಾನ್ಗಳೆಲ್ಲ ಬಲೂನಿಗೆ ಹೊರಟೋಯ್ತು. ಉಳ್ಕೊಂಡಿದ್ದು ಪಾಸಿಟಿವ್ ಪ್ರೋಟಾನ್ಗಳು. ಪ್ರೋಟಾನು ಪಾಸಿಟಿವ್ ಏನಾಯಿತು, ರಿಪೆಲ್ ಮಾಡುತ್ತೆ. ರಿಪೆಲ್ ಮಾಡೋದ್ರಿಂದ ಏನಾಗುತ್ತೆ, ಕೂದಲೆಲ್ಲ ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿ ಆದಂಗೆ ಆಗುತ್ತೆ. ಓಕೆ, ಇದೊಂದು ಸಿಂಪಲ್ ಎಕ್ಸ್ಪ್ಲನೇಷನ್. ಅಂದರೆ ಯಾವ ಥರ ಒಂದು ಆ್ಯಟಮಲ್ಲಿ ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನು ವರ್ಕ್ ಆಗುತ್ತೆ ಅನ್ನೋದಕ್ಕೆ. ಓಕೆ, ಹಾಗಿದ್ದರೆ ಚಾರ್ಜ್ ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜ್ ಅಂತ ಇದ್ದೀರಾ. ಏನು ಚಾರ್ಜ್ ಅಂತ ಅಂದರೆ ಈ ಥರ ಒಂದು ಏನೋ ಇದೊಂದು ಕೆಫಿನ್ ಡ್ರಿಂಕ್ ಅಂತನ ಅಲ್ಲ. ಆ್ಯಕ್ಚುಲಿ ಏನು ಅಂತ ಅಂದರೆ ಅದೊಂದು ಲೈಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಚಾರ್ಜ್ ಅನ್ನೋದೊಂದು ಎಕ್ಸ್ಪೀರಿಯನ್ಸು. ಎಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂದರೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಓಕೆ, ಸೊ ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದರೆ ಸಿಂಪಲ್ ಇಷ್ಟೇ ನೋಡಿ. ಇದು ಪ್ರೋಟಾನ್ನ ನಾವು ಪಾಸಿಟಿವ್ ಅಲ್ವಾ, ಪಾಸಿಟಿವ್ನ ನಾವು ರೆಡ್ಡಲ್ಲಿ ತೋರಿಸೋಣ. ಓಕೆ, ಪ್ರೋಟಾನು ಇವನು ಒಂದು ಬಟ್ಟೆ ಹಾಕ್ಕೊಂಡಿದ್ದಾನೆ. ಓಕೆ, ಒಂದು ಬಟ್ಟೆ ಈ ಥರ ಹಾಕ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ. ಓಕೆ, ಈ ಬಟ್ಟೆ ಹಾಕ್ಕೊಂಡಿರೋದನ್ನು ನಾವು ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಪ್ರೋಟಾನು. ಅದೇ ಇದನ್ನು ನಾವು ಎಲೆಕ್ಟ್ರಾನ್ ಅಂತ ಅನ್ನೋದಾದರೆ, ಇವನು ಒಂದು ಬಟ್ಟೆ ಹಾಕ್ಕೊಂಡಿದ್ದಾನೆ, ಶರ್ಟ್ ಹಾಕ್ಕೊಂಡಿದ್ದಾನೆ ಅಂತಂದರೆ ಇದನ್ನು ನಾವು ನೆಗೆಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡೋಣ. ಸಿಂಪಲ್ ಇಷ್ಟೇ. ಪ್ರೋಟಾನ್ನ ಪಾಸಿಟಿವ್ ಚಾರ್ಜ್ ಅನ್ನೋಣ, ನೆಗೆಟಿವ್ನ ಅಂದರೆ ಎಲೆಕ್ಟ್ರಾನ್ನ ನೆಗೆಟಿವ್ ಚಾರ್ಜ್ ಅಂತ ಅನ್ನೋಣ. ಇನ್ನು ನ್ಯೂಟ್ರಾನ್ ಏನಂತ ಅನ್ನೋಣ, ನ್ಯೂಟ್ರಲಿ ಚಾರ್ಜ್ ಅಂದರೆ 0 ಚಾರ್ಜ್ ಅಂತ ಅನ್ನೋಣ. ಓಕೆ, 0 ಚಾರ್ಜ್ ಅಂತ ಹೇಳ್ಬೋದು. ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ಅದು ಏನಂತ ಅನ್ಬೋದು, ಪ್ರೋಟಾನು ಅದು ಹಾಕ್ಕೊಂಡಿದೆ, ಬಟ್ಟೆ ಥರ ಹಾಕ್ಕೊಂಡಿದೆ ಅಂತಂದರೆ ಅದನ್ನು ಕ್ಯಾರಿ ಮಾಡ್ತಾ ಇದೆ ಅಂತ. ಸೊ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಕ್ಯಾರಿಯರ್ಸ್ ಅಂತ ಹೇಳ್ಬೋದು. ಪ್ರೋಟಾನು ಪಾಸಿಟಿವ್ ಚಾರ್ಜ್ ಕ್ಯಾರಿಯರು, ಎಲೆಕ್ಟ್ರಾನು ನೆಗೆಟಿವ್ ಚಾರ್ಜ್ ಕ್ಯಾರಿಯರು ಅಂತ ಹೇಳ್ಬೋದು. ಓಕೆ, ಇವಾಗ ಸಿಂಪಲಾಗಿ ಒಂದು ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ, ಹಾಲು ಹಾಕ್ತಾ ಇದ್ದಾರೆ ಯಾರೋ ಒಬ್ಬ ವ್ಯಕ್ತಿ, ರಂಗಣ್ಣ ಅಂತ ಅಂದ್ಕೊಳ್ಳೋಣ. ಈ ರಂಗಣ್ಣ ಹಾಲು ಹಾಕ್ತಾ ಇರೋದ್ರಿಂದ ಇವನ್ನ ಏನಂತ ಅಂತೀವಿ ನಾವು, ಹಾಲುಗಾರ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲೂ ಅಷ್ಟೇ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ, ಪಾಸಿಟಿವಲ್ಲಿರೋ ಅಂಥದ್ದು ಕಂಟೆಂಟು ಅದು ಕ್ಯಾರಿ ಮಾಡ್ತಾ ಇರೋದು ಪ್ರೋಟಾನ್ ಆಗಿರೋದ್ರಿಂದ ಪ್ರೋಟಾನ್ನ ನಾವೇನಂತ ಹೇಳ್ತೀವಿ, ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ ಅಂತ ಹೇಳ್ತೀವಿ. ಅದೇ ರೀತಿ ನೆಗೆಟಿವ್ ಕಂಟೆಂಟ್ ಇರೋದನ್ನು ಎಲೆಕ್ಟ್ರಾನ್ ಕ್ಯಾರಿ ಮಾಡ್ತಾ ಇದೆ, ಸೊ ಅದರಿಂದ ಅದನ್ನು ನೆಗೆಟಿವ್ ಚಾರ್ಜ್ ಕ್ಯಾರಿಯರ್ ಅಂತ ಹೇಳ್ತೀವಿ. ಓಕೆ, ಏನೂ ಚಾರ್ಜ್ ಕ್ಯಾರಿ ಮಾಡ್ತಾ ಇಲ್ಲ, ಅದನ್ನು ನ್ಯೂಟ್ರಲಿ ಚಾರ್ಜ್ ಅಂತ ಹೇಳ್ತೀವಿ. ಇನ್ನು ಈ ಚಾರ್ಜ್ನ SI ಯೂನಿಟ್ ಏನು ಹೇಳ್ತೀವಿ, SI ಯೂನಿಟ್ ಅಂತ ಅಂದರೆ ನಿಮ್ಗೆ ಗೊತ್ತೇ ಇದೆ, ಸ್ಕೂಲಲ್ಲೆಲ್ಲ ಓದಿರ್ತೀರಲ್ವ, ಒಂದೊಂದಕ್ಕೂ ಒಂದೊಂದು ಯೂನಿಟ್ ಅಂತ ಕೊಟ್ಟಿರ್ತಾರೆ. ಓಕೆ, ಸೊ ಹಾಗೆ ಚಾರ್ಜಿನ SI ಯೂನಿಟ್ ಒಂದು ಕೂಲಂಬ್ ಆಗಿರುತ್ತೆ. ಓಕೆ, ಸೊ ಇನ್ನು ನೋಡಿ, ಸ್ಮಾಲೆಸ್ಟ್ ಪ್ಯಾಕೆಟ್, ದ ಎಲಿಮೆಂಟ್ರಿ ಚಾರ್ಜ್ ಈಸ್ ದ ಸ್ಮಾಲೆಸ್ಟ್ ಪಾಸಿಬಲ್ ಅಮೌಂಟ್ ಆಫ್ ಫ್ರೀ ಚಾರ್ಜ್ ಇನ್ ದ ಯೂನಿವರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ ಥರ ಅಂತ ಅಂದರೆ, ಈಗ ಚಾರ್ಜ್ ಅಂತ ಇದ್ದೀವಿ. ಚಾರ್ಜ್ ಅಂತ ಅಂದರೆ ಏನು, ಆ ಒಂದು
ಎಲೆಕ್ಟ್ರಾನಲ್ಲಿ ಇರಬಹುದಾದಂಥ ಒಂದು ಚಾರ್ಜನ್ನೇ ನಾವು ಹೇಳೋದು. ಓಕೆ, ಅದೇ ಸ್ಮಾಲೆಸ್ಟ್ ಪ್ಯಾಕೆಟ್ ಅಂತ ಹೇಳ್ತೀವಿ. ಸ್ಮಾಲೆಸ್ಟ್ ಪಾಸಿಬಲ್ ಅಮೌಂಟ್ ಆಫ್ ಫ್ರೀ ಚಾರ್ಜ್ ಅಂತ ಹೇಳ್ತೀವಿ. ಒಂದು ಎಲೆಕ್ಟ್ರಾನಲ್ಲಿ ಏನು ಚಾರ್ಜ್ ಇರುತ್ತೆ ಅದೇ ಸ್ಮಾಲೆಸ್ಟ್ ಪಾಸಿಬಲ್ ಚಾರ್ಜ್. ಓಕೆ, ವ್ಯಾಲ್ಯೂ ಬಂದು ಈಸ್ ಈಕ್ವಲ್ ಟು 1.602 ಇಂಟು 10⁻−19 ಕೂಲಂಬ್. ಇದು ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಇಂಪಾರ್ಟೆಂಟು. ನೆಕ್ಸ್ಟು ಆಯಿತು, ಚಾರ್ಜು ಅಂತ ಆಗ್ಲಿಂದ ಹೇಳಿದ್ರೆ ಅರ್ಧ ಜನಕ್ಕೆ ಅರ್ಥ ಆಯಿತು ಅನಿಸುತ್ತೆ, ಇನ್ನು ಅರ್ಧ ಜನಕ್ಕೆ ಇಷ್ಟೊತ್ತಿಗೆ ಹೊರಟೋಗಿರ್ತೀರ. ಇರಲಿ. ಸೊ ಸಿಂಪಲಾಗಿ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ ನೋಡಿ. ಏನು ಗೊತ್ತಾ, ಚಾರ್ಜು ಮತ್ತು ಕರೆಂಟು ಅಂತ ಹೇಳ್ತೀವಿ. ಇವಾಗ ಇಲ್ಲೂ ಇವ್ರನ್ನೂ ನೋಡಿ, ಇಲ್ಲಿ ಏನೋ ಒಂದು ಕರೆಂಟ್ ಥರ ಸಿಂಬಲ್ ಇದು ಮಾಡಿದ್ದಾರೆ, ಲೈಕ್ ಮುಟ್ಟಿದ್ರೆ ಶಾಕ್ ಹೊಡಿಬೇಕು ಅನ್ನೋ ಥರ. ಓಕೆ, ಚಾರ್ಜ್ಡ್. ಓಕೆ, ಏನು ಗೊತ್ತಾ, ಈಗ ಇಲ್ಲೊಂದು ನಲ್ಲಿ ಇದೆ ಅಲ್ವಾ, ನಲ್ಲಿಯಿಂದ ನೀರು ಬರ್ತಾ ಇದೆ. ಓಕೆ, ಸೊ ಈ ಏನಂತ ಹೇಳ್ತಾರೆ, ಈಗ ಇಲ್ಲಿಂದ ಇಲ್ಲಿ ಏನೋ ಒಂದು ಸೋರ್ಸ್ ಇರುತ್ತೆ. ಇವಾಗ ಇದು ಇಲ್ಲೋಗಿ ಇಲ್ಲೊಂದು ಟ್ಯಾಂಕ್ ಇರುತ್ತೆ ಅಂತ ಅಂದ್ಕೊಳ್ಳೋಣ ಮೇಲಿಂದ. ಈ ಟ್ಯಾಂಕಿಂದ ಇಲ್ಲಿ ನೀರು ಹರ್ಕೊಂಡು ಬರಬೇಕು ಅಲ್ವಾ. ಈ ನೀರು ಹರ್ಕೊಂಬರೋ ಅಂಥ ಫೋರ್ಸ್ ಏನಿದೆ, ಓಕೆ, ಫೋರ್ಸ್ ಅಂತ ಅಂದ್ರೇನು, ಫೋರ್ಸ್ ಅದನ್ನು ನಾವು ಆಮೇಲೆ ಇದು ಮಾಡೋಣ. ಬಟ್ ಫೋರ್ಸ್ ಏನೋ ಜಸ್ಟ್ ಅಲ್ಲೊಂದು ವರ್ಕ್ ಡನ್ ಆಗ್ತಾಯಿದೆ, ಎನರ್ಜಿ ಪಾಸ್ ಆಗ್ತಾಯಿದೆ ಅನ್ನೋದನ್ನು ನೆನ್ಪಿಟ್ಕೋಬೋದು. ಬಟ್ ಇವಾಗ ಸಿಂಪಲಾಗಿ ನೋಡಿ, ಇವಾಗ ಇಲ್ಲಿ ವಾಟರ್ ಟ್ಯಾಂಕಿಂದ ನಲ್ಲಿ ಮುಖಾಂತರ ನೀರು ಬರಬೇಕು. ಈ ಹರಿಯೋ ಅಂಥ ಸ್ಪೀಡ್ ಏನಿದೆ, ಇಲ್ಲಿಂದ ಏನು ಫ್ಲೋ ಆಗ್ತಾ ಇದೆಯಲ್ಲ, ಆ ಸ್ಪೀಡ್ನೇ ನಾವು ಕರೆಂಟ್ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲೊಂದು ಸೋರ್ಸ್ ಇದೆ, ಅಲ್ಲಿ ಎಲ್ಲ ಚಾರ್ಜು ಇದೆ. ಆ ಚಾರ್ಜ್ ಯಾವಾಗ ನಮಗೆ ಫ್ಲೋ ಆಗುತ್ತಲ್ಲ, ಆ ಫ್ಲೋ ಆಗೋವಂಥ ಚಾರ್ಜನ್ನು ನಾವು ಕರೆಂಟ್ ಅಂತ ಹೇಳ್ತೀವಿ. ಓಕೆ, ಈಗ ಈ ಕರೆಂಟ್ ಏನಾಗುತ್ತೆ, ಈ ನಲ್ಲಿಯಿಂದ ಬಂದು ನಮಗೆ ಈ ಬಕೆಟ್ ಇದೆಯಲ್ಲ, ಈ ಬಕೆಟ್ ಒಳಗಡೆ ಫುಲ್ ಎಲ್ಲ ಇದು ಮಾಡಿದ್ವಿ. ಓಕೆ, ಯಾವಾಗ ಈ ಕರೆಂಟು ಬಂದು ಇಲ್ಲೆಲ್ಲ ಈಗ ಇಲ್ಲಿತ್ತು ಸ್ಟಾರ್ಟಿಂಗಲ್ಲಿ, ಆಯಿತಾ, ನೀರು ತುಂಬ್ತಾ ಫುಲ್ಲು ತುಂಬಿದೆ. ಓವರ್ ದ ಟೈಮ್ ಏನಾಗುತ್ತೆ, ಇದು ಫುಲ್ಲು ತುಂಬೋಗುತ್ತೆ. ಆಯಿತಾ, ಟೋಟಲ್ ಚಾರ್ಜ್ ಏನು ಅಂತ ಅಂದರೆ ಅಕ್ಯುಮುಲೇಷನ್ ಆಫ್ ಕರೆಂಟ್ ಓವರ್ ಟೈಮ್. ಸಿಂಪಲ್ ಏನು ಅಂತಂದರೆ, ಈಗ t ಈಸ್ ಈಕ್ವಲ್ ಟು 0 ಸೆಕೆಂಡ್ ಅಂದರೆ ನಾನು ನಲ್ಲಿ ಆನ್ ಮಾಡೋದಕ್ಕಿಂತ ಮುಂಚೆ, ಇವಾಗ ವಾಟರ್ ಏನೋ ಇಲ್ಲಿಂದ ಟ್ಯಾಂಕಿಂದ ನಲ್ಲಿ ಮುಖಾಂತರ ನೀರು ಬರಬೇಕಲ್ವಾ. t ಈಸ್ ಈಕ್ವಲ್ ಟು 0 ಸೆಕೆಂಡ್ ಅಂತ ಅಂದರೆ ಟೈಮು 0 ಸೆಕೆಂಡ್. ನಾನು ಇನ್ನೂ ಇಲ್ಲಿ ಇದೊಂದು ಸ್ವಿಚ್ ಅಂತ ಅಂದ್ಕೊಳ್ಳೋಣ, ಆನು ಆಫು ಬಟನ್ನು ಆನ್ ಮಾಡಿದ ತಕ್ಷಣ ಇಲ್ಲಿಂದ ನೀರು ಇಲ್ಲಿ ಜುಳು ಅಂತ ಹರ್ಕೊಂಬಂದ್ಬಿಡುತ್ತೆ. ಈಗ ನಾನು ಇನ್ನೂ ಆಫಲ್ಲೇ ಇಟ್ಟಿದ್ದೀನಿ, ಆಯಿತಾ. ಆವಾಗ ಕರೆಂಟ್ ಏನಿದೆ ಕರೆಂಟಿಗೆ ವ್ಯಾಲ್ಯೂ ಅಂದರೆ ಅಂತ ತೊಗೊಳ್ತೀವಿ ನಾವು ಫಿಸಿಕ್ಸಲ್ಲಿ. ಓಕೆ, ಅಂತ ತೊಗೊಳ್ಳೋಣ. ಏನಾಗಿರುತ್ತೆ, ಇನ್ನೂ 0 ಅಂತಲೇ ತೊಗೊಳ್ಳೋಣ. ಓಕೆನಾ. ಸೊ 0 ಅಂತ ಆಯಿತು. ಓಕೆ, ಅರ್ಥ ಕ್ಯೂ ಅಲ್ಲಿ ಚಾರ್ಜೂ ಫ್ಲೋ ಆಗ್ತಾ ಇಲ್ಲ ಅಂತ ಅರ್ಥ. ಕ್ಯೂ ಈಸ್ ಈಕ್ವಲ್ ಟು 0ನೇ. ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ನಾನು ಇನ್ನೂ ಇಲ್ಲಿ ಬಟನ್ ಏನಿದೆ ಆನು ಆಫ್ ಬಟನ್ನು, ಆಯಿತಾ, ಇಲ್ಲಿ ಆಫಲ್ಲೇ ಐತೆ. ಇನ್ನೂ ಆಫಲ್ಲೇ ಐತೆ ಅಂತಂದರೆ t ಈಸ್ ಈಕ್ವಲ್ ಟು ಟೈಮ್ ಇನ್ನೂ ನಾನು 0 ಇಟ್ಕೊಂಡಿದ್ದೀನಿ, ನಾನು ಏನೂ ಆನ್ ಮಾಡೋಕ್ಕೆ ಹೋಗಿಲ್ಲ. ಆಗ ಚಾರ್ಜ್ ಏನಾದರೂ ಫ್ಲೋ ಆಗ್ತಾಯಿತ್ತಾ, ಚಾರ್ಜು ಫ್ಲೋನೇ ಇಲ್ಲ. ಚಾರ್ಜ್ ಫ್ಲೋ ಸ್ಪೀಡು, ಆ ಫ್ಲೋ ರೇಟ್ನೇ ನಾವು ಕರೆಂಟ್ ಅನ್ನೋದು. ಕರೆಂಟ್ ಏನಿಂದ ಡಿನೋಟ್ ಆಗುತ್ತೆ, ಇಂದ. ಸೊ ಆವಾಗ ಏನಾಗುತ್ತೆ, 0ನೇ ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟು ಏನಾಗುತ್ತೆ, ನಾನು t ಈಸ್ ಈಕ್ವಲ್ ಟು 1 ಸೆಕೆಂಡ್ ಬೇಡ, ನಿಮಗೆ ಅರ್ಥ ಆಗಲಿ, 60 ಸೆಕೆಂಡ್ ಅಂದರೆ ಒಂದು ನಿಮಿಷ ಆದ ನಂತರ ಈಗ ಏನಾಯಿತು, ಚಾರ್ಜಸ್ ಮೂವ್ ಆಗ್ತಾ ಇದೆ. ಎಷ್ಟಾಗ್ತಾ ಇದೆ, ಸುಮಾರು ಮೂವ್ ಆಗ್ತಾ ಇದೆ. ಒಂದು 50 ಎಲೆಕ್ಟ್ರಾನ್ಗಳು ಮೂವ್ ಆಗ್ತಾ ಇದೆ ಅಂತಲೇ ಅಂದ್ಕೊಳ್ಳೋಣ. ಏನಕ್ಕೆ 50 ಎಲೆಕ್ಟ್ರಾನೇ ಬರದೆ ಅದು ಆಮೇಲಿಂದ ಹೇಳ್ತೀನಿ ರೀಸನ್ನು. ಓಕೆ, ಸೊ ಇವಾಗ 50 ಎಲೆಕ್ಟ್ರಾನ್ ಮೂವ್ ಆಯಿತು ಅಂತಂದರೆ ಈಗ ಈ ಚಾರ್ಜ್ ಫ್ಲೋ ರೇಟು ಯಾವೊಂದು ಸ್ಪೀಡಲ್ಲಿ ಹೋಗ್ತಾ ಐತೆ ಅದನ್ನೇ ನಾವು ಕರೆಂಟ್ ಅಂತೀವಿ. ಈಸ್ ಈಕ್ವಲ್ ಟು ಕರೆಂಟು, ಆವಾಗ ಸಮ್ ವ್ಯಾಲ್ಯೂ ಬರುತ್ತೆ. ಸೊ ಕರೆಂಟಿನ SI ಯೂನಿಟ್ ಏನು, ಆ್ಯಂಪಿಯರು. ಇದು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಸೊ ಹೀಗೆ
ಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಟಿ ಈಸ್ ಈಕ್ವಲ್ ಟು ನೆಕ್ಸ್ಟು 2 ನಿಮಿಷಕ್ಕೆ ಎಷ್ಟಪ್ಪ ಟ್ಯಾಂಕಿ ನೀರು ಹರಿತೈತೆ, ಎಷ್ಟು ತುಂಬ್ತೈತೆ ಅದನ್ನು ನೋಡ್ಕೊಂಡು ಹೋಗಬೇಕು. ಇದನ್ನು ಸಿಂಪಲ್ಲಾಗಿ ಇಲ್ಲೊಂದು ಫಾರ್ಮುಲಾ ಹಾಕ್ತಾರೆ. ಏನು ಗೊತ್ತಾ, ಟೋಟಲ್ ಚಾರ್ಜ್ ಅಂತ ಅಂದರೆ ಟೋಟಲ್ ಅಕ್ಯುಮುಲೇಷನ್ ಆಫ್ ಕರೆಂಟ್, ಅಕ್ಯುಮುಲೇಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಟಬ್. ಆಯಿತಾ, ಇಲ್ಲಿ ಟಬ್ಬಲ್ಲ, ಈ ಬಕೆಟನ್ನು ನಾನು ಇಲ್ಲಿ ಫಾರ್ಮುಲಾ ಥರ ಯೂಸ್ ಮಾಡಬೇಕು. ಏನು, ಟೋಟಲ್ ಚಾರ್ಜ್ ಏನು ಅಂದರೆ ಇದು Q ಈಸ್ ಈಕ್ವಲ್ ಟು 0. ಏನಕ್ಕೆ Q ಈಸ್ ಈಕ್ವಲ್ ಟು 0 ಯಾವಾಗ ಅಂತ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ. T ಈಸ್ ಈಕ್ವಲ್ ಟು 0, ಟೈಮ್ 0 ಆಗಿದ್ದಾಗ. ನಂತರ ಪ್ಲಸ್ಸು ಇದು ಇಂಟಿಗ್ರೇಷನ್ ಆಫ್ 0 ಟು T. T ಈಸ್ ಈಕ್ವಲ್ ಟು 0 ಇಂದ T ಈಸ್ ಈಕ್ವಲ್ ಟು ಸಮ್ ಟೈಮ್ 2 ಸೆಕೆಂಡ್, 1 ಸೆಕೆಂಡ್, 20 ಸೆಕೆಂಡ್ ಎಷ್ಟಾದರೂ ಆಗಿರ್ಬೋದು. I ಆಫ್ T ಅಂದರೆ I ಏನೋ ಕರೆಂಟ್ ಎಷ್ಟೋ ಸೆಂಡ್ ಆಗಿದೆ, ಫ್ಲೋ ಆಫ್ ರೇಟ್. ಓಕೆ, ಅದು ಇಂಟು ಡಿ ಟಿ ಅಂತಂದರೆ ಎಷ್ಟು ಟೈಮಲ್ಲಿ. ಓಕೆ, ಇದನ್ನು ಪ್ರಾಬ್ಲಮ್ಸ್ ಎಲ್ಲ ಇನ್ನೂ ಡೆಪ್ತಾಗಿ ನೋಡೋಣ. ಬಟ್ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ. ಒಂದೇನೋ ಚಾರ್ಜ್ ಅಂದರೆ ಏನು, ಚಾರ್ಜ್ ಎಲ್ಲಿರುತ್ತೆ, ಚಾರ್ಜು ಅದೊಂದು ಕ್ಯಾರಿಯರ್ ಥರ ಇರುತ್ತೆ. ಯಾರ ಹತ್ರ ಇರುತ್ತೆ, ಪ್ರೋಟಾನ್ ಹತ್ರ ಮತ್ತು ಎಲೆಕ್ಟ್ರಾನ್ ಹತ್ರ. ಓಕೆ, ಸೊ ಅವ್ರು ಕ್ಯಾರಿ ಮಾಡ್ತಾ ಇರೋವಂಥ ಚಾರ್ಜ್ ಏನಿದೆ ಅದರಲ್ಲಿ ಮಿನಿಮಲ್ ಅಮೌಂಟ್ ಏನು ಅಂದರೆ 1.62 ಇಂಟು 10⁻⁻19 ಕೂಲಮ್ ಅಂತ ಹೇಳಿದ್ವಿ ಅಲ್ವಾ. ನಂತರ ಈಗ ಕರೆಂಟ್ ಅಂತಂದ್ರೇನು, ಕರೆಂಟ್ ಅಂತ ಅಂದರೆ ಸಿಂಪಲ್ಲು ಈ ಚಾರ್ಜ್ ಏನು ಫ್ಲೋ ಆಗುತ್ತಲ್ಲ, ಹೀಗೆ ಈ ಫ್ಲೋ ಆಗೋವಂಥ ಸ್ಪೀಡ್ನ, ಓಕೆ, ಫ್ಲೋ ರೇಟ್ನ ಏನಂತ ಹೇಳ್ತೀವಿ ನಾವು, ಕರೆಂಟ್ ಅಂತ ಹೇಳ್ತೀವಿ. ಈ ಕರೆಂಟು ಒಂದು ಟಬ್ ಅಥವಾ ಒಂದು ಬಕೆಟಲ್ಲಿ ಎಷ್ಟು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಫಿಲ್ ಆಗುತ್ತಲ್ಲ, ಇದನ್ನು ನಾವು ಟೋಟಲ್ ಚಾರ್ಜ್ ಅಂತ ಹೇಳ್ತೀವಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಎಷ್ಟಾದರೂ ಇರ್ಬೋದು. ಓಕೆ, ಇಷ್ಟು ಸಿಂಪಲ್ ಟಾಪಿಕ್ಕು. ನಂತರ 4 ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಏನಪ್ಪ ಇಂಪಾರ್ಟೆಂಟ್ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಅಂದರೆ, ಓಕೆ ನೋಡಿ ಇಲ್ಲಿ, ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್. ಬೆಟರ್ ಇದೇನೇ ಯೂಸ್ ಮಾಡ್ತೀನಿ. ಅಟ್ರಾಕ್ಷನ್ನು, ರಿಪಲ್ಷನ್ನು, ನಂತರ ಕನ್ಸರ್ವೇಷನ್ನು, ಕ್ವಾಂಟೈಸೇಷನ್ನು, ಅಡಿಟಿವಿಟಿ. ಏನೀಗಂದರೆ ಅಂತಂದರೆ ಒಂದು ಅಟ್ರಾಕ್ಷನ್ ಅಂತ ಅಂದರೆ ಏನಂದರೆ, ನಾನು ಆಗಲೇ ಹೇಳಿದೆ, ಪ್ಲಸ್ಸು ಮೈನಸ್ಸು ಹತ್ರ ಬಂದಾಗ ಅಟ್ರ್ಯಾಕ್ಟ್ ಆಗುತ್ತೆ, ಪ್ಲಸ್ಸು ಹತ್ರ ಬಂದರೆ ರಿಪೆಲ್ ಆಗುತ್ತೆ, ಮೈನಸ್ ಹತ್ರ ಬಂದರೆ ರಿಪೆಲ್ ಆಗುತ್ತೆ. ಸೊ ಸೇಮ್ ಚಾರ್ಜಸ್, ಸೇಮ್ ಸೈನ್ ಇರೋ ಅಂಥ ಚಾರ್ಜಸ್ ಏನಾದರೂ ಹತ್ರ ಬಂದರೆ ಅದು ಆಲ್ವೇಸ್ ರಿಪೆಲ್. ಓಕೆ, ಆಪೋಸಿಟ್ ಇರೋವಂಥ ಸೈನ್ಸ್ಗಳು ಹತ್ರ ಬಂದರೆ, ಚಾರ್ಜ್ ಹತ್ರ ಬಂದರೆ ಆಗ ಅಟ್ರ್ಯಾಕ್ಟ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನಂತರ ನೋಡಿ ಕನ್ಸರ್ವೇಷನ್ ಅಂತ ಹೇಳ್ತಾರೆ. ಟೋಟಲ್ ಚಾರ್ಜ್ ಕ್ಯಾನ್ ನೆವರ್ ಬಿ ಕ್ರಿಯೇಟೆಡ್ ಆರ್ ಡೆಸ್ಟ್ರಾಯ್ಡ್, ಓನ್ಲಿ ಟ್ರಾನ್ಸ್ಫರ್ಡ್ ಅಂತ ಹೇಳ್ತಾರೆ. ಇದು ಏನೋ ಇಂಪಾರ್ಟೆಂಟ್ ಪಾಯಿಂಟು. ಲೈಕ್ ಯಾವಾಗಲೂ ಸ್ಕೂಲಲ್ಲೂ ನಾವು ಓದ್ತಾ ಬಂದಿದ್ದೀವಿ, ಚಾರ್ಜ್ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು, ಇಟ್ ಕ್ಯಾನ್ ನೀದರ್ ಬಿ ಎನರ್ಜಿ ಆಲ್ಸೋ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ ಹೇಳ್ತಾ ಇರ್ತೀವಿ. ಸಿಂಪಲ್ ಏನು ಅಂತಂದರೆ, ನಿಮಗೆ ಇಲ್ಲಿ ಕಾರ್ಡ್ಸ್ ಗೇಮ್ ಆಡ್ತೀರಲ್ವಾ, ಕಾರ್ಡ್ಸ್ ಗೇಮ್ ಆಡಬೇಕಾದ್ರೆ ನಿಮ್ಗೆ ಇಲ್ಲಿ 52 ಕಾರ್ಡ್ ಇದೆ ಅಂತ ಅಂದರೆ, ಓಕೆ, ಆ 52 ಕಾರ್ಡಲ್ಲಿ ನೀವಿಬ್ಬರಲ್ಲಿ ಆಟ ಆಡ್ತಾ ಇದ್ದೀರಾ ಅಂತ ಅಂದರೆ, ಒಂದು ಇವನ ಹತ್ರ ಜಾಸ್ತಿ ಹೋಗಬೇಕು ಅಥವಾ ಇವ್ರ ಹತ್ರ ಕಡಿಮೆ ಬರಬೇಕು. ಸೊ ಅದು ಎಷ್ಟೇ ಇದು ಮಾಡ್ತಾ ಹೋದ್ರೂ ನಿಮ್ಮ ಹತ್ರ ಕಾರ್ಡ್ಸ್ 52 ಇರುತ್ತೆ. ಅದು ಟ್ರಾನ್ಸ್ಫರ್ ಆಗ್ತಾ ಹೋಗ್ಬೋದು. ಲೈಕ್ ಇವಾಗ 52 ಇರ್ಬೋದು ಅಥವಾ 26 ಇರ್ಬೋದು. ಆ ಥರ ಟ್ರಾನ್ಸ್ಫರ್ ಆಗುತ್ತೆ ಒಬ್ಬರಿಂದ ಒಬ್ಬರು ನಡುವೆ. ಬಟ್ ಯಾವಾಗಲೂ ಅದು 52 ಇರೋದು 51 ಆಗಲ್ಲ, 53 ಆಗಲ್ಲ. ಯಾವಾಗಲೂ 52 ಇರುತ್ತೆ. ಓಕೆ, ಅದೊಂದು ಕನ್ಸರ್ವೇಷನ್. ಸೇಮ್ ವೈಸ್ ಚಾರ್ಜೂ ಅಷ್ಟೇ, ಯಾವಾಗಲೂ ಚಾರ್ಜು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಅದು ಅಡಿಷನ್ನು ಅಂದರೆ ಎಕ್ಸ್ಟ್ರಾನೂ ಆಗಲ್ಲ, ಕಡಿಮೆನೂ ಆಗಲ್ಲ. ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್. ಓಕೆ, ನಂತರ ಕ್ವಾಂಟೈಸೇಷನ್ ಅಂತ ಹೇಳ್ತಾರೆ. ಕ್ವಾಂಟೈಸೇಷನ್ ಅಂದರೆ ಸಿಂಪಲ್ ಇಷ್ಟೇ,
ಇಂಟಿಗ್ರಲ್ ಫಾರ್ಮಲ್ಲಿರುತ್ತೆ ಚಾರ್ಜ್ ಯಾವಾಗಲೂ. ಓಕೆ, ಚಾರ್ಜ್ ಅಂತ ಅಂದಿದ ತಕ್ಷಣ ನಾನು ಏನಂತ ಅಂದಪ್ಪ, ಒಂದು ಎಲೆಕ್ಟ್ರಾನು, ಅದನ್ನು ನಾನು ಏನಂತ ತೊಗೋಬೋದು, 1.6 × 10⁻⁻19 ಕೂಲಂಬ್ ಅಂತ ಹೇಳಿದೆ ಅಲ್ವಾ. ಸೊ ಈಗ ಇಲ್ಲಿ ಇದನ್ನು ನಾನು 1 ಎಲೆಕ್ಟ್ರಾನ್ ಅಂತ ಹೇಳ್ಬೋದು. ಒಂದು ಎಲೆಕ್ಟ್ರಾನು ಎಷ್ಟು ಚಾರ್ಜ್ನ ಕ್ಯಾರಿ ಮಾಡ್ತಾ ಇದೆ, 1.6 × 10⁻⁻19 ಕೂಲಂಬ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ಮೊಟ್ಟೆಗಳಿರುತ್ತಲ್ಲ, ನಾವು ಅಂಗಡಿಗೆ ಹೋದರೆ 1 ಮೊಟ್ಟೆ ಕೊಡಿ, 2 ಮೊಟ್ಟೆ ಕೊಡಿ, 3 ಮೊಟ್ಟೆ ಕೊಡಿ ಅಂತೀವಿ. 2.5 ಕೊಡಿ, 3.5 ಕೊಡಿ, 4.5 ಕೊಡಿ, ಆ ಥರ ಅರ್ಧ ಮುಕ್ಕಾಲು ಭಾಗ ಎಲ್ಲ ಕೇಳಲ್ಲ. ಅದನ್ನು ನಾವೇನಂತ ಹೇಳ್ತೀವಿ, ಇಂಟಿಗ್ರಲ್ ಫಾರ್ಮ್ ಅಂತ ಹೇಳ್ತೀವಿ. ಓಕೆ, ಇಂಟಿಗ್ರಲ್ ಫಾರ್ಮ್ ಅಂತ ಅಂದರೆ ಕ್ಯೂ ಅಂದರೆ ಚಾರ್ಜ್ = ಎನ್ ವಿಲ್ ಆಲ್ವೇಸ್ ಬಿ ಇಂಟಿಗ್ರಲ್ ಫಾರ್ಮ್. ಅಂದರೆ ನಂಬರ್ ನ್ಯಾಚುರಲ್ ನಂಬರಲ್ಲೇ ಇರುತ್ತೆ. ಅಂದರೆ 1 2 3 4 5 6 ಆ ಥರನೇ ಇರಬೇಕು. ಆಮೇಲೆ ಇ ವಿಲ್ ಬಿ ಎಲೆಕ್ಟ್ರಾನ್. ಓಕೆ, ಎಲೆಕ್ಟ್ರಾನ್ ನಿಮ್ಗೆ ಗೊತ್ತಿರೋ ಹಾಗೆ 1.6 × 10⁻⁻19 ಕೂಲಂಬು ಚಾರ್ಜ್ ಕ್ಯಾರಿ ಮಾಡ್ತಾ ಇರೋದು. ಓಕೆ, ಇದು ಅರ್ಥ. ಸೊ ಕ್ವಾಂಟೈಸೇಷನ್ ಅಂದರೆ ಸಿಂಪಲ್ ಅಷ್ಟೇ. ಒಂದು ಚಾರ್ಜ್ ಯಾವಾಗಲೂ ಇಂಟಿಗ್ರಲ್ ಫಾರ್ಮಲ್ಲಿರುತ್ತೆ. ಅಂದರೆ 1 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್, 3 ಎಲೆಕ್ಟ್ರಾನ್. ಏನಕ್ಕೆ ಚಾರ್ಜ್ ಅಂದ್ಬಿಟ್ಟು ಎಲೆಕ್ಟ್ರಾನ್ ಹೇಳ್ತಾ ಇದ್ದೀನಿ ಅಂದರೆ ಸಿಂಪಲ್ ಇಷ್ಟೇ. ನಾನು ಏನಂತ ಹೇಳಿದೆ, ಒಂದು ಎಲೆಕ್ಟ್ರಾನು ಅದು ಚಾರ್ಜ್ ಕ್ಯಾರಿ ಮಾಡುತ್ತೆ, ಪ್ರೋಟಾನ್ ಅದು ಚಾರ್ಜ್ ಕ್ಯಾರಿ ಮಾಡುತ್ತೆ. ಓಕೆ, ಯಾವಾಗಲೂ ಚಾರ್ಜ್ ಕ್ಯಾರಿ ಮಾಡ್ತಾ ಇರ್ತವೆ. ಸೊ ಅದಕ್ಕೆ ಒಂದು ಎಲೆಕ್ಟ್ರಾನ್ ವಿಲ್ ಬಿ ಒನ್ ಚಾರ್ಜ್ ಕ್ಯಾರಿಯರ್. ಒಂದು ಚಾರ್ಜ್ ಎಷ್ಟು, 1.6 × 10⁻⁻19 ಕೂಲಂಬು. ಓಕೆ, ಯಾವಾಗಲೂ ಅದು 1 2 3 ಈ ಥರನೇ ಇರುತ್ತೆ. ಅರ್ಧ ಮುಕ್ಕಾಲು ಕಾಲು ಆ ಥರ ಇರಲ್ಲ. ಓಕೆ, ನೆಕ್ಸ್ಟು ಅಡಿಟಿವಿಟಿ ಅಂತ ಅಂದರೆ ಅದನ್ನು ನಾವು ಪಾಸಿಟಿವ್ ಮೈನಸ್ ನೆಗೆಟಿವ್ ಆ ಥರ ಮಾಡ್ಕೋಬೋದು. ಓಕೆ, ಇವಾಗ ಇದೊಂದು ಚಾರ್ಜು ಇಲ್ಲಿ +3 ಅಂತ ಇದೆ ಅಂದರೆ, ಇನ್ನೊಂದು ಚಾರ್ಜು -2 ಇದೆ ಅಂತ ಅಂದರೆ ನಾನು +3 -2 1 +1 ಆ ಥರ ಮಾಡ್ಕೋಬೋದು. ಓಕೆ, ಅಡಿಷನ್ ಮಾಡ್ಬೋದು ಅಂತ ಹೇಳ್ತಾ ಇರೋದಷ್ಟೇ. ಓಕೆ, ಇದು ಇಂಪಾರ್ಟೆಂಟು 4 ಪ್ರಾಪರ್ಟಿ ಆಗುತ್ತೆ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಚಾರ್ಜಸ್ಸು. ಸೊ ಓಕೆ, ಇಲ್ಲಿವರೆಗೂ ಮಾಡಿರೋದ್ರ ಮೇಲೆ ನಿಮಗೆ ಒಂದಷ್ಟು MCQ ಹಾಕಿದ್ದೀನಿ. ಸೊ ದಟ್ ನಿಮಗೆ ಎಕ್ಸಾಮಲ್ಲೂ ಇದೇ ರೀತಿ ಕ್ವಶನ್ಸ್ನ ಕೇಳೋವಂಥ ಸಾಧ್ಯತೆ ಇರುತ್ತೆ. ಓಕೆ, ಸೊ ನೆಟ್ವರ್ಕ್ ಥಿಯರಿ ಅಥವಾ ಅನಾಲಿಸಿಸ್ ಅಂತ ಏನಂತ ಹೇಳಿದೆ, ಇನ್ಪುಟ್ ಇರ್ಬೋದು, ಔಟ್ಪುಟ್ ಇರ್ಬೋದು. ಯಾವಾಗ ನಾವು ಔಟ್ಪುಟ್ನ ಡಿಟರ್ಮೈನ್ ಮಾಡೋದಕ್ಕೆ ಹೋಗ್ತೀವಿ ಆವಾಗ ಅದನ್ನು ನೆಟ್ವರ್ಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಯಾವಾಗ ಸರ್ಕ್ಯೂಟ್ನ ಡಿಸೈನ್ ಮಾಡೋದಕ್ಕೆ ಹೋಗ್ತೀವಿ ಆವಾಗ ಅದನ್ನು ಸಿಂಥೆಸಿಸ್ ಅಂತ ಹೇಳ್ತೀವಿ. ಓಕೆ, ಇನ್ನು ಆಟಮ್ ವಿಲೇಜ್ ಅಂತ ಹೇಳಿದಾಗ ಆಟಮ್ ಅಂತ ಇರುತ್ತೆ. ಆ ಆಟಮ್ ಒಂದು ಎಲಿಮೆಂಟಿನ ಮೋಸ್ಟ್ ಏನಂತ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಥವಾ ಫೌಂಡೇಶನಲ್ ಯೂನಿಟ್ ಅಂತಂದರೆ ಆಟಮ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸಲ್ಲಿ ಪ್ರೋಟಾನು ಮತ್ತು ನ್ಯೂಟ್ರಾನ್ ಇರುತ್ತೆ. ಪ್ರೋಟಾನು ಪಾಸಿಟಿವ್ಲಿ ಚಾರ್ಜ್ಡು, ನ್ಯೂಟ್ರಾನು ನ್ಯೂಟ್ರಲಿ ಚಾರ್ಜ್ಡು. ಇದರ ಸುತ್ತ ಆಟಮ್ ಸುತ್ತ ಆರ್ಬಿಟ್ ಇರುತ್ತೆ. ಆ ಆರ್ಬಿಟಲ್ಲಿ ಸುತ್ತೊಡಿತಾ ಇರೋವಂಥದ್ದು ಎಲೆಕ್ಟ್ರಾನು, ಇಟ್ ವಿಲ್ ಬಿ ನೆಗೆಟಿವ್ಲಿ ಚಾರ್ಜ್ಡ್. ಓಕೆ, ನಂತರ ಪಾಸಿಟಿವ್ ಯಾವಾಗ, ನೆಗೆಟಿವು, ಹೀಗೆ ಸೇಮ್ ಸೈನ್ ಇರೋವಂಥ ಚಾರ್ಜಸ್ ಯಾವಾಗಲೂ ರಿಪೆಲ್ ಆಗ್ತವೆ, ಆಪೋಸಿಟ್ ಇರೋವಂಥವು ಅಟ್ರ್ಯಾಕ್ಟ್ ಆಗ್ತವೆ. ಅದೇ ರೀತಿ ಪ್ರೋಟಾನ್ ಹತ್ರ ಬಂದರೆ ದೂರ ಹೋಗ್ತವೆ, ಎಲೆಕ್ಟ್ರಾನ್ ಹತ್ರ ಬಂದರೆ ದೂರ ಹೋಗ್ತವೆ. ಅದೇ ಪ್ರೋಟಾನು ಎಲೆಕ್ಟ್ರಾನು ಹತ್ರ ಬಂದರೆ ಅಟ್ರ್ಯಾಕ್ಟ್ ಆಗ್ತವೆ. ಓಕೆ, ಸೇಮ್ ವೇ ನಾನಿಲ್ಲಿ ಏನಂತ ಹೇಳಿದ್ದೆ, ಎಲೆಕ್ಟ್ರಾನ್ ಹೇಗೆ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಮೂವ್ ಆಗ್ತವೆ ಅನ್ನೋದನ್ನು ನಾನು ಇಲ್ಲಿ ಇನ್ಫಾರ್ಮ್ ಮಾಡಿದ್ದೆ. ಓಕೆ, ಅದಾದ ನಂತರ ಚಾರ್ಜ್ ಅಂತ ಅಂದ್ರೇನು, ಚಾರ್ಜ್ ವಿಲ್ ಬಿ ಲೈಕ್ ಎ ಚಾರ್ಜ್, ಏನೋ ಒಂದು ಎಕ್ಸ್ಪೀರಿಯನ್ಸು, ಲೈಕ್ ಯಾರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು, ಪ್ರೋಟಾನು ಮತ್ತು ಎಲೆಕ್ಟ್ರಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಹೇಗೆ ಅಂತ ಅಂದರೆ ಅದು ಕ್ಯಾರಿ ಮಾಡ್ತವೆ ಅವನ್ನ ಒಂದು ಕೋಟ್ ಥರ ಹಾಕ್ಕೊಂಡು. ಓಕೆ, ಪ್ರೋಟಾನು ನಾನು ಪಾಸಿಟಿವ್ ಅನ್ನೋ ಕೋಟ್ ಹಾಕ್ಕೊಂಡು ಚಾರ್ಜ್ ಕ್ಯಾರಿಯರ್ ಥರ ಮೂವ್ ಆದರೆ, ಎಲೆಕ್ಟ್ರಾನು ನೆಗೆಟಿವ್ ಚಾರ್ಜ್ ಕ್ಯಾರಿಯರ್ ಆಗಿ ಮೂವ್ ಆಗುತ್ತೆ. ಓಕೆ, ಇನ್ನು SI ಯೂನಿಟ್ ಆಫ್ ಚಾರ್ಜ್ ಏನು, ಕೂಲಂಬು. ಸ್ಮಾಲೆಸ್ಟ್ ಪಾಸಿಬಲ್ ಚಾರ್ಜ್, ಫ್ರೀ ಚಾರ್ಜ್ ಎಷ್ಟು ಅಂತ ಅಂದರೆ 1.6 × 10⁻⁻19 ಕೂಲಂಬು. ದಟ್ ವಿಲ್ ಬಿ ಈಕ್ವಲ್ ಟು 1 ಎಲೆಕ್ಟ್ರಾನ್. ಓಕೆ, ಸೊ ಇದು. ನಂತರ ಚಾರ್ಜ್ ಅಂತ ಅಂದ್ರೇನು, ಆ್ಯಸ್ ಎ ಚಾರ್ಜ್ ಕ್ಯಾರಿಯರ್
ಪ್ರೋಟಾನ್ ಮತ್ತು ಎಲೆಕ್ಟ್ರಾನಲ್ಲಿ ಇರುತ್ತೆ ಅಂತ ಅಂದೆ. ಇನ್ನು ಕರೆಂಟ್ ಅಂತ ಅಂದ್ರೇನು, ಚಾರ್ಜು ಮೂಮೆಂಟ್ ಆಗುತ್ತಲ್ಲ, ಆ ಮೂಮೆಂಟ್ ಎಷ್ಟು ಸ್ಪೀಡಲ್ಲಿ ಮೂವ್ ಆಗುತ್ತೆ, ಆ ಫ್ಲೋ ರೇಟ್ ಏನಿದೆ ಅದನ್ನು ನಾವು ಕರೆಂಟ್ ಅಂತ ಹೇಳ್ತೀವಿ. ಇನ್ನು ಟೋಟಲ್ ಚಾರ್ಜ್ ಅಂತ ಅಂದರೆ ಆ ಟೋಟಲ್ ಕರೆಂಟ್ ಏನು ನಾವು ಆ್ಯಡ್ ಮಾಡ್ತೀವಲ್ಲ ಅದನ್ನು ಟೋಟಲ್ ಚಾರ್ಜ್ ಅಂತ ಹೇಳ್ತೀವಿ ಅಷ್ಟೇ. ಇನ್ನು t 0 ಸೆಕೆಂಡಲ್ಲಿದ್ದಾಗ ಚಾರ್ಜ್ ಮೂಮೆಂಟ್ ಇಲ್ಲ, ಕರೆಂಟ್ ಇರಲ್ಲ. ಅದೇ t ನಾವು ಜಾಸ್ತಿ ಮಾಡ್ದೆ ಹೋದಂಗೆ ಕರೆಂಟ್ ಏನಿರುತ್ತೆ ಅದು ಜಾಸ್ತಿ ಹೋದಂಗೆ ಚಾರ್ಜೂ ನಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಇನ್ನು ಇದು ಒಂದು ಫಾರ್ಮುಲಾನ ನೆನಪಲ್ಲಿ ಇಟ್ಕೊಂಡಿರಿ, ಸಮ್ಟೈಮ್ಸ್ ಕೇಳ್ಬೋದು ಸಿಂಪಲ್ಲಾಗಿ. ಓಕೆ, ಇನ್ನು ನಂತರ 4 ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ನೋಡೋದಾದರೆ ಅಟ್ರಾಕ್ಷನ್ನು, ರಿಪಲ್ಷನ್ನು. ಓಕೆ, ಸೇಮ್ ಚಾರ್ಜಸ್ಸು ಸೇಮ್ ಸೈನ್ ಇರೋವಂಥ ಚಾರ್ಜಸ್ ಏನಾಗುತ್ತೆ, ರಿಪೆಲ್ ಆಗುತ್ತೆ. ಆಪೋಸಿಟ್ ಸೈನ್ಸಲ್ಲಿರೋ ಅಂಥವು ಅಟ್ರ್ಯಾಕ್ಟ್ ಆಗುತ್ತೆ. ಕನ್ಸರ್ವೇಷನ್ ಅಂತ ಅಂದರೆ ಆಲ್ವೇಸ್ ಟೋಟಲ್ ಚಾರ್ಜು ಏನಾಗುತ್ತೆ, ಇಟ್ ನೀದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್, ಓನ್ಲಿ ಬಿ ಟ್ರಾನ್ಸ್ಫರ್ಡ್. ಸಿಂಪಲ್ ಎಕ್ಸಾಂಪಲ್ ಇಲ್ಲಿ ನಾವೇನು ಹೇಳ್ಬೋದು, ಅಕ್ವೇರಿಯಮ್, ದೊಡ್ಡ ಅಕ್ವೇರಿಯಮಲ್ಲಿ ನೋಡ್ಬೋದು, ನೀರು ಫಿಲ್ಟ್ರ್ ಮಾಡ್ತಾ ಇರುತ್ತೆ ಮತ್ತು ಅಲ್ಲೇ ಆಗ್ತಾ ಇರುತ್ತೆ, ಫಿಲ್ಟ್ರ್ ಮಾಡ್ತಾ ಇರುತ್ತೆ ಅಲ್ಲೇ ಆಗ್ತಾ ಇರ್ತಾರೆ. ಅಥವಾ ಕಾರಂಜಿಗಳಿರ್ಬೋದು, ನೀರು ಕಾರಂಜಿ ಬೀಳ್ತಾ ಇರುತ್ತೆ ಮತ್ತು ಅದೇ ರೀಸೈಕಲ್ ಆಗ್ತಾ ಇರುತ್ತೆ. ಅದೇ ರೀತಿ ರೀಸೈಕ್ಲಿಂಗಲ್ಲಿ ಕನ್ಸರ್ವೇಷನ್ ನೋಡ್ಬೋದು. ಕ್ವಾಂಟೈಸೇಷನ್ ಅಂದರೆ ಯಾವಾಗಲೂ ಚಾರ್ಜು ಇಂಟಿಗ್ರಲ್ ಫಾರ್ಮಲ್ಲಿರುತ್ತೆ, ಅಂದರೆ 1 ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ ಅಥವಾ 1 ಚಾರ್ಜ್ 2 ಚಾರ್ಜ್ ಆ ಥರನೇ ಇರುತ್ತೆ. ಯಾವಾಗಲೂ 1.5 2.5 1/4 1/3 ಆ ಥರ ಇರಲ್ಲ. ಅಡಿಟಿವಿಟಿ ಅಂತ ಅಂದರೆ ಚಾರ್ಜು ಒಂದು ಇನ್ನೊಂದು ಆ್ಯಡು ಸಬ್ಟ್ರಾಕ್ಷನ್ನು ಎಲ್ಲ ಮಾಡ್ಬೋದು. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ರಿಲೇಟೆಡ್ ಟು ಬೇಸಿಕ್ಸ್ ಆಫ್ ಚಾರ್ಜ್. ಓಕೆ, ಸೊ ಹಾಗಿದ್ದರೆ ಈ ಒಂದು ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಒಂದು 4-5 ಕ್ವಶನ್ಸ್ ಇದ್ದಾವೆ, ಇದನ್ನು ಸಾಲ್ವ್ ಮಾಡೋಣ. ಓಕೆ, ಫೈನ್. ಹಾಗಿದ್ರೆ ನೋಡಿ ಏನಂತ ಹೇಳ್ತಾನೆ, ಒಂದು ಸೆಕೆಂಡ್. ಓಕೆ, ಸೊ ಏನಂತ ಹೇಳ್ತಾ ಇರೋದಿಲ್ಲಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಎ ಫಂಡಮೆಂಟಲ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್. ಓಕೆ, ಕರೆಕ್ಟಾ? ನೆಕ್ಸ್ಟು, ಇನ್ ಮೆಟಾಲಿಕ್ ಕಂಡಕ್ಟರ್ಸ್ ಬೋತ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಮೂವ್ ಟು ಕ್ರಿಯೇಟ್ ಎ ಫ್ಲೋ ಆಫ್ ಚಾರ್ಜ್. ಓಕೆ, ಸೊ 1-2 ಸೆಕೆಂಡ್ ಯೋಚನೆ ಮಾಡಿಬಿಟ್ಟು ನಂತರ ಬೇಕಾದರೆ ನೀವು ಇದು ಮಾಡ್ಬೋದು. ಓಕೆ, ಟೈಮರ್ ಏನಾದರೂ ಅವಶ್ಯಕತೆ ಇದೆಯಾ? ಓಕೆ, ಒಂದು 10 ಸೆಕೆಂಡ್ಸ್ ಆ ಥರ ಇದು ಮಾಡ್ತಾ ಹೋಗೋಣ. ಓಕೆ, ಹಾಗೆ ಮಾಡ್ಬೋದು ಅನಿಸುತ್ತೆ, ಅನ್ನೆಸೆಸರಿಲಿ ಇದಾಗುತ್ತೆ. ಫೈನ್. ಓಕೆ, ಸೊ ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಚಾರ್ಜ್ ಅಲ್ವಾ, ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಎ ಫಂಡಮೆಂಟಲ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸು. ಇದು ಆಬ್ವಿಯಸ್ಲಿ ಕರೆಕ್ಟ್ ಅಲ್ವಾ? ಎಲೆಕ್ಟ್ರಿಕ್ ಚಾರ್ಜ್ ಏನಿದೆ ಫಂಡಮೆಂಟಲ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸು. ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಯಾವುದು? ಪ್ರೋಟಾನು ಮತ್ತು ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನು. ಅದರಲ್ಲಿ ಎಲೆಕ್ಟ್ರಿಕ್ ಚಾರ್ಜು ಎಲ್ಲಿ ಪ್ರಾಪರ್ಟೀಸ್ನ ತೋರಿಸ್ತಾ ಇರೋದು? ಪ್ರೋಟಾನು ಮತ್ತು ಎಲೆಕ್ಟ್ರಾನಲ್ಲಿ. ಇನ್ ಮೆಟಾಲಿಕ್ ಕಂಡಕ್ಟರ್ಸ್ ಬೋತ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಮೂವ್ ಟು ಕ್ರಿಯೇಟ್ ಎ ಫ್ಲೋ ಆಫ್ ಚಾರ್ಜ್. ಇಲ್ಲಿ ಇನ್ನೊಂದು ಪಾಯಿಂಟು ನೋಡಿ, ಪ್ರೋಟಾನಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ, ಎಲೆಕ್ಟ್ರಾನಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ ಅಲ್ವಾ? ಬಟ್ ಯಾವಾಗ ನಾವು ಕರೆಂಟ್ ಅಂತ ಫ್ಲೋ ಆಫ್ ಚಾರ್ಜ್ ಅಂತ ಬರುತ್ತೆ, ಆಗ ಯಾವಾಗಲೂ ಅಲ್ಲಿ ಎಲೆಕ್ಟ್ರಾನ್ಸ್ ಮೂಮೆಂಟ್ ಮಾತ್ರನೇ ಆಗೋದು. ಓಕೆ, ಇಲ್ಲೂ ನೋಡ್ಬೋದು. ಇಲ್ಲಿ ನಾನು ಏನು ಕರೆಂಟ್ ಅಂತ ಹೇಳ್ತೀನಿ, ಕರೆಂಟ್ ಅಂತ ಅಂದಿದ ತಕ್ಷಣ ಚಾರ್ಜಸ್ ಮೂಮೆಂಟ್ ಆಗುತ್ತೆ. ಆ ಚಾರ್ಜಸ್ ಯಾವಾಗಲೂ ಯಾವುದಾಗಿರುತ್ತೆ? ಎಲೆಕ್ಟ್ರಾನ್ ಆಗುತ್ತೆ, ಪ್ರೋಟಾನ್ ಆಗಲ್ಲ. ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಆಪ್ಷನ್ ಏನಾಗುತ್ತೆ? ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ, ಇದಲ್ಲ, ಆರ್ ಫಾಲ್ಸ್, ಇದು ಅಲ್ಲ.
ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಸೊ ಇದಾಗುತ್ತೆ ಸ್ಟೇಟ್ಮೆಂಟ್ ಇದು ತಪ್ಪು. ಓಕೆ, ಸೊ ಇದು ಕರೆಕ್ಟ್. ಓಕೆ, ಇದು ರೈಟ್ ಆಗುತ್ತೆ. ಫೈನ್. ನೆಕ್ಸ್ಟು ನೋಡಿ, ಇವ್ಯಾಲ್ಯೂಯೇಟ್ ದೀಸ್ statements about the quantization of charge. A body can possess a net charge of 2.4 into 10 power minus 19 coulomb. ಓಕೆ, ನೆಕ್ಸ್ಟ್ ಏನಂತ ಹೇಳ್ತಾನೆ ಸ್ಟೇಟ್ಮೆಂಟು, ಟೋಟಲ್ ಚಾರ್ಜ್ ಮಸ್ಟ್ ಆಲ್ವೇಸ್ ಬಿ ಆ್ಯನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ದ ಎಲಿಮೆಂಟ್ರಿ ಚಾರ್ಜ್ ಇ ಅಂತ ಹೇಳ್ತಾ ಇದ್ದಾನೆ. ಇದು ಸೆಕೆಂಡ್ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ವಾ? ಸಿ, ಟೋಟಲ್ ಚಾರ್ಜ್ ಏನಂತಂದರೆ ಟೋಟಲ್ ಚಾರ್ಜ್ ಕ್ಯೂ ಆದರೆ ಈಸ್ ಈಕ್ವಲ್ ಟು ವಿಲ್ ಬಿ ಆಲ್ವೇಸ್ ಬಿ ಆ್ಯನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಲಿಮೆಂಟ್ರಿ ಚಾರ್ಜ್ ಇ. ಓಕೆ, ಕ್ಯೂ ಈಸ್ ಈಕ್ವಲ್ ಟು ಎನ್ ಇ. ಇದನ್ನು ಬಯರ್ಟ್ ಹೊಡೀರಿ. ಓಕೆ, ಫಸ್ಟ್ ಫಾರ್ಮುಲಾ ನಾನು ಆಗಲೇ ಕರೆಂಟಿನ ತೋರಿಸಿದ್ದು ನೆನಪಿಟ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಈ ಫಾರ್ಮುಲಾ ನಿಮಗೆ ನೆನಪಲ್ಲಿರಬೇಕು, ಕ್ವಶನ್ ಕೇಳೋವಂಥ ಸಾಧ್ಯತೆ ಇರುತ್ತೆ. ಸೊ ಕ್ಯೂ ಅಂದ್ರೇನು? ಟೋಟಲ್ ಚಾರ್ಜ್ ಅಂತ ಅಂದ್ರೇನು? ಟೋಟಲ್ ಅಕ್ಯುಮುಲೇಷನ್ ಆಫ್ ಕರೆಂಟ್ ಅಂತ ಅಂದ್ರೇನು? ಫ್ಲೋ ರೇಟ್ ಆಫ್ ದ ಚಾರ್ಜಸ್ಸು. ಓಕೆ, ಚಾರ್ಜಸ್ ಅಂತ ಅಂದ್ರೇನು? ಇಟ್ ಈಸ್ ಎ ಫಿಸಿಕಲ್ ಪ್ರಾಪರ್ಟಿ ಆಫ್ ಎ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್. ಸಿ, ಈ ಥರ ನೀವು ಇಂಟರ್ಲಿಂಕ್ ಮಾಡಿಕೊಂಡು ಕಲಿತಾ ಹೋಗಬೇಕು. ಕ್ಯೂ ಅಂತ ಅಂದರೆ ಏನಂತ ಅಂದೆ? ಟೋಟಲ್ ಚಾರ್ಜ್ ಅಂತ ಅಂದೆ. ಎನ್ ಅಂತ ಅಂದರೆ ನಂಬರ್ಸು 1 2 3 4 5 6 ಈ ಥರ ಇನ್ಫಿನಿಟಿವರೆಗೂ. ಇದನ್ನು ನಾವು ಇಂಟಿಗ್ರಲ್ ಅಂತ ಹೇಳ್ತೀವಿ, ಇಂಟಿಗ್ರಲ್ ಮಲ್ಟಿಪಲ್ ಅಥವಾ ಕ್ವಾಂಟೈಸೇಷನ್. ಇ ಅಂತ ಅಂದರೆ ನಮ್ಗೆ ಆಲ್ರೆಡಿ ವ್ಯಾಲ್ಯೂ ಗೊತ್ತು. 1 ಎಲೆಕ್ಟ್ರಾನ್ ಎಷ್ಟು ಚಾರ್ಜ್ ಕ್ಯಾರಿ ಮಾಡುತ್ತೆ? 1.6 ಇಂಟು 10 ಪವರ್ ಮೈನಸ್ 19 ಕೂಲಂಬ್. ಇದು ಅಷ್ಟೇ ಬಯಟ್ ಹೊಡಿಬೇಕು. ಸೊ ಇದು ಸೆಕೆಂಡ್ನೇದು ಕರೆಕ್ಟು. ನೆಕ್ಸ್ಟ್ ನೋಡಿ, ಎ ಬಾಡಿ ಕ್ಯಾನ್ ಪೊಸೆಸ್ ನೆಟ್ ಚಾರ್ಜ್ ಆಫ್ 2.4 ಇಂಟು 10 ಪವರ್ ಮೈನಸ್ 19 ಕೂಲಂಬ್. ಈಗ ಇಲ್ಲಿ ಏನಿರೋದು ಅಂತ ಅಂದರೆ ನೆಟ್ ಚಾರ್ಜ್ ಅವರೇ ಕೊಟ್ಟಿದ್ದಾರೆ. ಸೊ ಟೋಟಲ್ ಚಾರ್ಜು ಕ್ಯೂ ಈಸ್ ಈಕ್ವಲ್ ಟು ಎನ್ ಇ ಅಲ್ವಾ? ಕ್ಯೂ ಏನು ಕೊಟ್ಟಿದ್ದಾರೆ? 2.4 ಇಂಟು 10 ಪವರ್ ಮೈನಸ್ 19. ಆಯಿತಾ? ಎನ್ನು ನಾವು ಕಂಡುಹಿಡಿಬೇಕು. ಏನು ಆಲ್ರೆಡಿ ಗೊತ್ತು, ನಾವು ಇದನ್ನು 1.6 ಇಂಟು 10 ಪವರ್ ಮೈನಸ್ 19 ಅಂತ ಬರಿತೀವಿ. ಈಗ ಸಿಂಪ್ಲಿಫೈ ಮಾಡಿದ್ರೆ 2.4 ಇಂಟು 10 ಪವರ್ ಮೈನಸ್ 19 ಡಿವೈಡೆಡ್ ಬೈ 1.6 ಇಂಟು 10 ಪವರ್ ಮೈನಸ್ 19. ಇವೆರಡು ಕ್ಯಾನ್ಸಲ್ ಆಯಿತು. 1.6 2.4ಇಂದ ಆಬ್ಸಲ್ಯೂಟ್ ಡಿವೈಡ್ ಆಗುತ್ತಾ? ಇಲ್ಲ. 1.6 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ? 3.2 ಬರುತ್ತೆ. 2.4 ಮಧ್ಯ ಬಂತು. ಇದು ಸಮ್ ಏನೋ ಲೈಕ್ 1.5 1.6 ಆ ಥರ ಬರುತ್ತೆ. ಎನ್ ಈಸ್ ಈಕ್ವಲ್ ಟು ಯಾವಾಗಲೂ ಇಂಟೀಗ್ರಲ್ ಇರಬೇಕು, ಡೆಸಿಮಲ್ ಪಾಯಿಂಟ್ ಬರೋ ಹಾಗಿಲ್ಲ. ಸೊ ಇದೇನಾಯ್ತು ಅಲ್ಲಿಗೆ? ಎ ಬಾಡಿ ಕೆನಾಟ್ ಪೊಸೆಸ್ ಎ ನೆಟ್ ಚಾರ್ಜ್ ಆಫ್ 2.4 ಇಂಟು 10 ಪವರ್ ಮೈನಸ್ 19 ಕೂಲಮ್ ಬಿಕಾಸ್ ಏನೋ ಕ್ವಾಂಟೈಸೇಷನ್ ಆಗಲಿಲ್ಲ. ಇಟ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ ಇಂಟೀಗ್ರಲ್ ಮಲ್ಟಿಪಲ್. ಓಕೆ, ಸೊ ಆನ್ಸರ್ ಏನಾಗುತ್ತೆ ಅಲ್ಲಿಗೆ? ಆನ್ಸರು ಫಸ್ಟ್ನೇದು ತಪ್ಪು, ಎರಡನೇದು ಕರೆಕ್ಟು. ಸೊ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, 2 ಈಸ್ ಟ್ರೂ. ಓಕೆ, ಫೈನ್. ನೆಕ್ಸ್ಟು ನೋಡಿ, ನೆಕ್ಸ್ಟ್ ಏನಂತ ಹೇಳ್ತಾನೆ? 1 ಸೆಕೆಂಡ್. ಕನ್ಸಿಡರ್ ದ ಫಾಲೋಯಿಂಗ್ 2 ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಕೂಲಮ್ ಯೂನಿಟ್ ಅಂತ ಹೇಳ್ತಾ ಇದ್ದಾನೆ. 1 ಕೂಲಮ್ ಈಸ್ ಎ ಎಕ್ಸೆಪ್ಷನಲಿ ಲಾರ್ಜ್ ಯೂನಿಟ್ ಆಫ್ ಚಾರ್ಜ್ ಫಾರ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ಲಾರ್ಜ್ ಯೂನಿಟ್ ಆಫ್ ಚಾರ್ಜ್ ಆಬ್ವಿಯಸ್ಲಿ ಹೌದು. 1 ಕೂಲಮ್ ಅಂತ ಅಂದರೆ ನಾನು ಎಷ್ಟಂತ ಹೇಳಿದ್ದೆ? ಕೂಲಮ್ಸ್ ಲಾ ನಾವು ಇದು ಮಾಡಬೇಕಾಗಿತ್ತು. ಕೂಲಮ್ಸ್ ಲಾ ಹಾಕಿಲ್ಲಲ್ಲ. ಕೂಲಮ್ಸ್ ಲಾ, ಓಕೆ, ಇಲ್ಲಿದೆ ಕೂಲಮ್ಸ್ ಲಾ. ಫೈನ್. ಓಕೆ, ಈ ಕ್ವಶನ್ ನಾವು ಆಮೇಲಿಂದನೂ ಡಿಸ್ಕಸ್ ಮಾಡ್ಬೋದು. ಈ ಕ್ವಶನ್ ನಾವು ಆಮೇಲೆ ಡಿಸ್ಕಸ್ ಮಾಡೋಣ ಕೂಲಮ್ಸ್ ಲಾ ಹೇಳಾದ್ಮೇಲೆ. ಇಲ್ಲ ಅಂತಂದರೆ ನಿಮಗೆ ಡೌಟ್ ಬರುತ್ತೆ ಏನಿದು ಅಂತ. ಈಗೇನು ಇಲ್ಲೂ ಒಂದು ಪ್ರಾಬ್ಲಮ್ ಇದೆ ರಿಲೇಟೆಡ್ ಟು ಕೂಲಮ್ಸ್ ಲಾ, ಅದು ನೆಕ್ಸ್ಟ್ ನೋಡೋಣ. ಆಯಿತಾ? ಫೈನ್. ನೆಕ್ಸ್ಟ್ ನೋಡಿ, ಹಾಗಾದರೆ ಈ ಕ್ವಶನ್ ನೋಡೋಣ. ರೀಡ್ ದ ಸ್ಟೇಟ್ಮೆಂಟ್ಸ್ ಕನ್ಸರ್ನಿಂಗ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆ್ಯಂಡ್ ಚೂಸ್ ದ ರೈಟ್ ಆಪ್ಷನ್ ಅಂತ ಹೇಳ್ತಾ ಇದ್ದಾನೆ. ಏನಂತ? ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆನ್ ಎ ಸಿಂಗಲ್ ಎಲೆಕ್ಟ್ರಾನ್ ಈಸ್ ಐಡೆಂಟಿಕಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಚಾರ್ಜ್ ಆನ್ ಎ ಸಿಂಗಲ್ ಪ್ರೋಟಾನ್. ಸಿ, ಫಿಸಿಕ್ಸಲ್ಲಿ ಸಿಂಪಲ್ ಗೊತ್ತಿರಬೇಕಾಗಿರೋವಂಥದ್ದು. ಮ್ಯಾಗ್ನಿಟ್ಯೂಡ್ ಅಂತ ಅಂದ್ರೇನು? ಜಸ್ಟ್ ನಂಬರು. ಓಕೆ, ಇವಾಗ 1 kg -1 kg
ಸೊ ಈಗ ಇಲ್ಲಿ ಕೆ ಜಿ ಅನ್ನೋದು ಎಸ್ ಐ ಯೂನಿಟ್ ಆಗುತ್ತೆ ಅಲ್ವಾ. ಬಟ್ 1 -1 ಪ್ಲಸ್ ಏನೂ ಇಲ್ಲ ಅಂದರೆ ಏನರ್ಥ +1 ಆಗುತ್ತೆ. ಸೊ ಇದು ಮ್ಯಾಗ್ನಿಟ್ಯೂಡ್, ಜಸ್ಟ್ ನಂಬರ್, ಇಟ್ ಇಂಡಿಕೇಟ್ಸ್ ದ ನಂಬರ್. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, ಅದು ಪ್ರೋಟಾನು ಮತ್ತು ಎಲೆಕ್ಟ್ರಾನು ಏನಿರುತ್ತಲ್ಲ ಅದ್ರ ಚಾರ್ಜ್ ಯಾವಾಗಲೂ ಸಿಮಿಲರ್ ಇರುತ್ತೆ. ಆದರೆ ಎಲೆಕ್ಟ್ರಾನ್ಸ್ ಕ್ಯಾರಿ ದ ನೆಗೆಟಿವ್ ಚಾರ್ಜ್, ಹೌದಾ? ಕರೆಕ್ಟು. ವೈಲ್ ಪ್ರೋಟಾನ್ಸ್ ಕ್ಯಾರಿ ದ ಪಾಸಿಟಿವ್ ಚಾರ್ಜ್, ಅದು ಕರೆಕ್ಟು. 1.6 × 10⁻⁻19 ಕೂಲಮ್ ಅಂತ ಅಂದಾಗ ಪ್ರೋಟಾನು ಇದನ್ನು ಕ್ಯಾರಿ ಮಾಡ್ತಾ ಇದೆ. ಎಲೆಕ್ಟ್ರಾನು -1.6 × 10⁻⁻19 ಕೂಲಮ್ ಅಂತ ಕ್ಯಾರಿ ಮಾಡುತ್ತೆ. ಓಕೆ, ಬಟ್ ಪ್ರಾಬ್ಲಮ್ಸು ಸಾಲ್ವ್ ಮಾಡಬೇಕಾದ್ರೆ ನೀವು ಮೈನಸ್ಸು ಅದು ಇದು ಅಂತೆಲ್ಲ ಹಾಕ್ಕೊಂಡು ಕೂತ್ಕೋಬೇಡಿ. ಇಟ್ಸ್ ಆಲ್ವೇಸ್ ಮ್ಯಾಗ್ನಿಟ್ಯೂಡ್ ವಿಚ್ ಯು ಹ್ಯಾವ್ ಟು ಕನ್ಸಿಡರ್. ಓಕೆ, ಫೈನ್. ಸೊ ಹಾಗಿದ್ದರೆ ಇಲ್ಲೇನಾಗುತ್ತೆ, ಎರಡೂ ಸಹ ಕರೆಕ್ಟು, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಓಕೆ, ಇನ್ನೊಂದು ಸಲ ಹೇಳ್ತೀನಿ. ಪ್ರೋಟಾನು ಎಲೆಕ್ಟ್ರಾನು ಸೇಮ್ ಚಾರ್ಜ್, ಸೇಮ್ ಮ್ಯಾಗ್ನಿಟ್ಯೂಡ್ನ ಕ್ಯಾರಿ ಮಾಡೋ ಅಂಥದ್ದು. ಸೇಮ್ ಮ್ಯಾಗ್ನಿಟ್ಯೂಡ್, ಏನು ಮ್ಯಾಗ್ನಿಟ್ಯೂಡು? 1.6 × 10⁻⁻19 ಕೂಲಂಬು. ಬಟ್ ಪ್ರೋಟಾನು ಪಾಸಿಟಿವ್ ಚಾರ್ಜ್ನ ಕ್ಯಾರಿ ಮಾಡುತ್ತೆ. ಸೊ ಪ್ರೋಟಾನ್ ಪಾಸಿಟಿವ್ ಚಾರ್ಜ್ ಕ್ಯಾರಿಯರು, ನೆಗೆಟಿವ್ ಚಾರ್ಜ್ ಕ್ಯಾರಿಯರ್ ಯಾವುದು ಅಂತಂದರೆ ಎಲೆಕ್ಟ್ರಾನ್ ಆಗುತ್ತೆ. ಓಕೆ, ಫೈನ್. ನೆಕ್ಸ್ಟು ಇಲ್ಲಿ ನೋಡಿ, ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಅಗೇನ್ ಸೇಮು, ಕ್ವಾಂಟೈಸೇಷನ್ ಅಂದಿದ ತಕ್ಷಣ ನಿಮಗೆ ಫಾರ್ಮುಲಾ ನೆನಪಾಗ್ಬಿಡ್ಬೇಕು. Q = NE. ಓಕೆ, E = 1.6 × 10⁻⁻19 ಕೂಲಂಬು. ಆಯಿತಾ? ಸೊ ಈಗ ಕ್ವಶನ್ ಏನು, ಎ ಪಾಲಿಥೀನ್ ಪೀಸ್ ರಬ್ಡ್ ವಿತ್ ವೂಲ್. ಓಕೆ, ಈಗ ಇಲ್ಲೊಂದು ಪಾಲಿಥೀನ್ ಪೀಸ್ ಇದೆ. ಓಕೆ, ಇದೊಂದು ರಬ್ಡ್ ವಿತ್ ವೂಲ್, ಇದರಿಂದ ರಬ್ ಮಾಡ್ತಾವ್ರೆ ಎರಡನ್ನೂ. ಈಸ್ ಫೌಂಡ್ ಟು ಹ್ಯಾವ್ ಎ ನೆಗೆಟಿವ್ ಚಾರ್ಜ್ ಆಫ್ 3.2 × 10⁻⁻7 ಕೂಲಮ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಚಾರ್ಜು ಏನಂತ ಕೊಟ್ಟಿದ್ದಾನೆ ಅವನು ಆಲ್ರೆಡಿ, Q = 3.2 × 10⁻⁻7 ಕೂಲಮ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ನಂತರ ಎಸ್ಟಿಮೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಟು ದ ಪಾಲಿಥೀನ್. ಓಕೆ, ಎಷ್ಟು ಎಲೆಕ್ಟ್ರಾನ್ಸು ಟ್ರಾನ್ಸ್ಫರ್ ಆಗ್ತಾ ಇದೆ ಪಾಲಿಥೀನಿಗೆ ಆ ಥರ ರಬ್ ಮಾಡೋದ್ರಿಂದ ಅಂತ ಹೇಳ್ತಾ ಇದ್ದಾನೆ. ಎನ್ ಅಂತ ಅಂದರೆ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನಾವು ಕಂಡುಹಿಡಿಬೇಕು. ಸೊ ಆಲ್ರೆಡಿ E = 1.6 × 10⁻⁻19 ಕೂಲಮ್ ಅನ್ನೋದು ನಮಗೆ ಗೊತ್ತಿದೆ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ N = ಏನಾಗುತ್ತೆ, Q/E ಆಗುತ್ತೆ. Q = NE. ಇದು ಇಲ್ಲಿ ಕೆಳಗಡೆ ಬಂತು ಅಂದರೆ N = Q/E ಆಯಿತು. ಸೊ Qನ ಸಬ್ಸ್ಟಿಟ್ಯೂಟ್ ಮಾಡಿ, ಎಷ್ಟು? 3.2 × 10⁻⁻7. ನಂತರ ಎಲೆಕ್ಟ್ರಾನ್ ಏನಾಗುತ್ತೆ, 1.6 × 10⁻⁻19 ಕೂಲಮ್. ಇವಾಗ ಸರ್ ನೀವು ಹೇಳ್ದಂಗೆ ಮೈನಸ್ ಹಾಕ್ಬೋದಾ? ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಅಲ್ವಾ? ಹಾಕ್ಕೊಳ್ಳಿ, ಇಲ್ಲೊಂದು ನೆಗೆಟಿವ್ ಹಾಕ್ಕೊಳ್ಳಿ. ಅದಾದ ನಂತರ Q ಏನಂತ ಹೇಳ್ತಾ ಇದ್ದಾನೆ, ಇಸ್ ಫೌಂಡ್ ಟು ಬಿ ಎ ನೆಗೆಟಿವ್ ಚಾರ್ಜ್ ಅಂತ ಇದೆಯಲ್ಲ, ಇಲ್ಲೊಂದು ನೆಗೆಟಿವ್ ಹಾಕ್ಕೊಳ್ಳಿ. ನೆಗೆಟಿವ್ ಕ್ಯಾನ್ಸಲ್ ಆಯಿತು ಅಲ್ವಾ? ಸೊ 1.6 × ಇದು 2 ಆಯಿತು. ಇಲ್ಲಿ 10⁻⁻7 ಇರೋದು ಎಕ್ಸ್ಪೊನೆನ್ಷಿಯಲ್ ಫಾರ್ಮ್, ಮೇಲ್ಗಡೆ ಬಂದಾಗ ಏನಾಗುತ್ತೆ, 10⁻19 ಆಗುತ್ತೆ. ಇದೇನಾಯಿತು, 10⁻19 - 7 ಆಗುತ್ತೆ. ಸೊ 10⁻12 ಆಗುತ್ತೆ. ಸೊ 2 × 10⁻12 ಎಲೆಕ್ಟ್ರಾನ್ಸ್ ಆಗುತ್ತೆ. N = 2 × 10⁻12 ಎಲೆಕ್ಟ್ರಾನ್ಸು ಆನ್ಸರ್. 2 × 10⁻12 ಎಲೆಕ್ಟ್ರಾನ್ಸು ಆನ್ಸರ್. ಈ ಪ್ರಾಬ್ಲಮ್ಸ್ ಅರ್ಥ ಆಗಲಿಲ್ಲ ಅಂದರೆ, ಇಲ್ಲಿ ಯಾರಿಗಾದರೂ ಈ ಪೋರ್ಷನ್ನಲ್ಲಿ ನಿಮಗೆ ಕನ್ಫ್ಯೂಷನ್ ಇದ್ದರೆ ಇನ್ನೊಂದು ಸಲ ಹೇಳ್ತೀನಿ. ಸಿ, a⁴m / a⁴n ಅಂತ ಇದ್ದಾಗ = a⁴m ಮೇಲ್ಗಡೆ ಬರುತ್ತೆ -n, ಈ ಥರ ಆಗುತ್ತೆ ಅಲ್ವಾ? ಅದನ್ನೇ ಇಲ್ಲಿ 10⁻⁻7 ಇದೆ. ಓಕೆ, ಇದು 10⁻⁻19 ಇದೆ. ಮೇಲ್ಗಡೆ ಬಂದಾಗ 10⁻⁻7 ಇಂಟು 10⁻19 ಆಯ್ತು. ಇದು ಮೈನಸ್ ಆಫ್
19 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಆಯಿತಾ. ಈ ಥರ ಬಂದು ಇದು ನೆಕ್ಸ್ಟ್ ಯಾವ ಫಾರ್ಮ್ ಆಗುತ್ತೆ, ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ನು ವಿಲ್ ಬಿ ಈಕ್ವಲ್ ಟು ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಆಗುತ್ತೆ. ಸೊ ಇದು 10 ಟು ದ ಪವರ್ -7 ಪ್ಲಸ್ 19 ಆದರೆ ಎಷ್ಟಾಯಿತು, 10 ಟು ದ ಪವರ್ ಪ್ಲಸ್ 12 ಆಗುತ್ತೆ. ಓಕೆ, ಎಕ್ಸ್ಪೊನೆನ್ಷಿಯಲ್ ಅಥವಾ ನೀವೇನಿದು ಫಾರ್ಮುಲಾಸು ನೆನಪಲ್ಲಿ ಇಟ್ಕೋಬೇಕು, ಅಥವಾ ಈ ಮ್ಯಾಥ್ಸು ಬೇಸಿಕ್ಸ್ ಇದು ಗೊತ್ತಿತ್ತು ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಫೈನ್. ನೆಕ್ಸ್ಟು ನೋಡಿ ಏನಂತ ಹೇಳ್ತಾ ಇದ್ದಾನೆ, ವಿಚ್ ಆಫ್ ದ ಫಾಲೋಯಿಂಗ್ ಟೋಟಲ್ ಚಾರ್ಜಸ್ ಕ್ಯಾನ್ ಎ ಫಿಸಿಕಲ್ ಆಬ್ಜೆಕ್ಟ್ ರಿಯಲಿಸ್ಟಿಕಲಿ ಪ್ರೊಸೆಸ್ ಅಂತ ಕೇಳ್ತಾ ಇದ್ದಾನೆ. ಟೋಟಲ್ ಚಾರ್ಜಸ್ ಅಂತಂದರೆ ಕ್ಯೂ ಈಸ್ ಈಕ್ವಲ್ ಟು NE ಎಗೇನು. ಇದಂತೂ ನೀವು ಮರಿಲೇಬಾರ್ದು, ಯಾವಾಗಲೂ ಕೇಳ್ತಾನೆ ಇರ್ತಾನೆ. ಓಕೆನಾ, ಸಿಂಪಲಾಗಿ ನೋಡಿ, ಇವಾಗ ಟೋಟಲ್ ಚಾರ್ಜು ಏನಂತ ಇರ್ಬೋದಪ್ಪ, ಕ್ಯೂ ಈಸ್ ಈಕ್ವಲ್ ಟು NE. ಚಾರ್ಜ್ ಏನಂತ ಆಗಿರಬೇಕು, ನಾನು ಫಂಡಮೆಂಟಲ್ ಏನೋ ನಿಮಗೆ ಪ್ರಾಪರ್ಟೀಸ್ ಹೇಳಿದ್ರಲ್ಲಿ ಏನಂತ ಹೇಳಿದ್ದು, ಕ್ವಾಂಟೈಸ್ಡ್ ಇಂಟಿಗ್ರಲ್ ಫಾರ್ಮಲ್ಲಿ ಇರಬೇಕು ಚಾರ್ಜ್ ಅಂತ ಅಂದಿದ್ದು. ಇವಾಗ 1.6 ಅಂತ ಇತ್ತು ಅಂದರೆ ಇಂಟಿಗ್ರಲ್ ಫಾರ್ಮಿಂದು 1.6 ಇಂಟು 10⁻⁻⁹ ಕೂಲಮ್ ಒಂದು ಎಲೆಕ್ಟ್ರಾನ್ ಆದರೆ 2 ಎಲೆಕ್ಟ್ರಾನ್ಗೆ ಏನಾಗುತ್ತೆ 3.2 ಇಂಟು 10 ಈ ಥರ ಬರುತ್ತೆ ಸಮಥಿಂಗು. ನಂತರ 3.2 ಇಂಟು 1.6 ನೆಕ್ಸ್ಟ್ ಹೋದರೆ 4.8, ನೆಕ್ಸ್ಟು 6.4 ಈ ಥರ ಹೋಗುತ್ತಲ್ವಾ. ಸೊ ಇಲ್ಲಿ ನೋಡಿ 2.4 ಆಗುತ್ತಾ, ಆಗಲ್ಲ. 4 ಆಗಲ್ಲ, 4.8 ಆಗುತ್ತೆ, 5.6 ಆಗಲ್ಲ. ಸೊ ಆನ್ಸರ್ ಏನು, ಆಪ್ಷನ್ ಸಿ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಕೂಲಮ್ಸ್ ಲಾ ಸ್ಕೇಲಿಂಗ್. ಓಕೆ, ಕೂಲಮ್ಸ್ ಲಾ ಸ್ಕೇಲಿಂಗ್ಗೆ ಕೂಲಮ್ಸ್ ಫಾರ್ಮುಲಾ ನಾವು ಅಥವಾ ಕೂಲಮ್ಸ್ ಲಾ ಏನು ಹೇಳುತ್ತೆ ಅನ್ನೋದನ್ನು ಕಲಿಬೇಕು. ಓಕೆ, ಫಸ್ಟ್ನೇ ದಿನನೇ ಒಂದೇ ದಿನಕ್ಕೆ ನಾವು ತುಂಬ ಅತಿಯಾಗಿ ಮಾಡೋದು ಬೇಡ. ಸದ್ಯಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ದಟ್ ದಿಸ್ ವಿಲ್ ಬಿ ಯುವರ್ ಫಸ್ಟ್ ಕ್ಲಾಸ್. ನೀವೇನು ಡೆಮೋ ಕ್ಲಾಸ್ ಅಂತನಾದರೂ ಅನ್ಕೋಬೋದು ಅಥವಾ ಫಸ್ಟ್ ಕ್ಲಾಸ್ ಅಂತನಾದರೂ ಅನ್ಕೋಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಕೂಲಮ್ಸ್ ಲಾ ಇರುತ್ತೆ. ಓಕೆ ಫೈನ್. ಸೊ ಆಲ್ರೆಡಿ ಓಕೆ, ನಾವೇನಂತ ಹೇಳಿದ್ವಿ, ಸ್ಪಾಟನ್ಸ್ ಅಕಾಡೆಮಿಯಿಂದ ಕ್ಲಾಸಸ್ಸು ಶುರು ಆಗುತ್ತೆ. ಜುಲೈ 1 ಕ್ಲಾಸಸ್ಸು, ಜುಲೈ ಯಾವಾಗ, ಜುಲೈ 5 ಓಕೆ, ಜುಲೈ 5 ಕ್ಲಾಸಸ್ಸು ಶುರು ಆಗುತ್ತೆ. GS ಪೇಪರಿಗೂ ಸಹ ನಾವು ಆಲ್ರೆಡಿ ಮಾಡ್ತಾಯಿದ್ದೀವಿ. ಇನ್ ದ ಸೆನ್ಸ್ ಡೆಮೋ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಏನು ರಿಲೇಟೆಡ್ ಟು ಪಾಲಿಟೆಕ್ನಿಕ್ ಲೆಕ್ಚರರು ನೀವು ಪ್ರಿಪ್ರೇಷನ್ನ ಶುರು ಮಾಡ್ಬೋದು. ಮತ್ತು ಕ್ಲಾಸಸ್ಸು ಹೇಗಿರುತ್ತೆ ಅಂತ ಒಂದು ಜಸ್ಟ್ ನಿಮಗೆ ಇನ್ಫೋ ಹೇಳ್ತೀನಿ. ಲೈಕ್ ಒಂದು ವೀಕೆಂಡ್ ಅಥವಾ ವೀಕ್ ಡೇಸಲ್ಲಿ ಏನಾಗುತ್ತೆ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಅಲ್ವಾ. ಸೊ ಈಗ ನಾವೇನು ಮಾಡೋದು ಅಂತಂದರೆ, ಮಂಡೇ ಟ್ಯೂಸ್ಡೇ ಒಂದು ಸಬ್ಜೆಕ್ಟು ರಿಲೇಟೆಡ್ ಟು EC ಇದ್ದರೆ, ಓಕೆ, ಥರ್ಸ್ಡೇ ಫ್ರೈಡೇನು ಅಗೇನ್ ಇನ್ನೊಂದು ಸಬ್ಜೆಕ್ಟ್ ಅಥವಾ ಇನ್ನೊಬ್ಬರು ಫ್ಯಾಕಲ್ಟಿ ಹ್ಯಾಂಡ್ಲ್ ಮಾಡ್ತಾರೆ. ವೆಡ್ನೆಸ್ಡೇ ನೀವು ಲೈಕ್ ರಿವಿಷನ್ ಪರ್ಪಸಿಗೆ ಯೂಸ್ ಮಾಡ್ಬೋದು, ಅಥವಾ ನಾವು ಆಲ್ಟರ್ನೇಟ್ ಚೇಂಜ್ ಮಾಡ್ಕೊಳ್ತೀವಿ ಯಾವುದನ್ನ ಒಂದಿನ ಇದಾಗೋ ಥರ. ಓಕೆ, ಇನ್ ದ ಸೆನ್ಸ್ ನಿಮಗೆ ಈ 5 ಡೇಸಲ್ಲಿ 4 ಡೇಸ್ ಕ್ಲಾಸಸ್ ಇರುತ್ತೆ ರಿಲೇಟೆಡ್ ಟು EC. ಅದು ಯಾವ ದಿನ ಬೇಕಾದ್ರೂ ನಾವು ಲೀವ್ ಇದು ಮಾಡ್ಕೋಬೋದು. ನಂತರ ಇಲ್ಲಿ ವೀಕೆಂಡಲ್ಲಿ ಏನು ಮಾಡೋಣ ಅಂತ ಪ್ಲ್ಯಾನ್ ಇರೋದು ಅಂದರೆ, GS ಸಬ್ಜೆಕ್ಟ್ ಇರುತ್ತೆ. ಓಕೆ, 4 to 5 hours ಮ್ಯಾರಥಾನ್ ಕ್ಲಾಸ್ ಇರುತ್ತೆ. ಒಂದೊಂದು ಕ್ಲಾಸು 4 to 5 hours ಇರುತ್ತೆ. ಅದು 1 ಕ್ಲಾಸ್ ಆದರೂ ಬೀಳ್ಬೋದು, 2 ಕ್ಲಾಸ್ ಆದರೂ ಬೀಳ್ಬೋದು. ನಮ್ಮ ಮೇಯ್ನ್ ಇಂಟೆನ್ಷನ್ ಏನು, ಕ್ವಾಲಿಟಿ ಓವರ್ ಕ್ವಾಂಟಿಟಿ. ಓಕೆ, ಸೊ ಆಲ್ರೆಡಿ ಒಂದು ಡೆಮೋ ಕ್ಲಾಸು ಸಹ ಹಾಕಿದ್ದೀವಿ, ನೀವು ನೋಡ್ಬೋದು. ಇಷ್ಟ ಆದಲ್ಲಿ, ಇಂಟ್ರೆಸ್ಟ್ ಇದ್ದಲ್ಲಿ ನೀವು ಜಾಯ್ನ್ ಆಗೋದಾದರೆ ಜಾಯ್ನ್ ಆಗೋದಕ್ಕೆ ಶುರು ಮಾಡ್ಬೋದು. ಅಡ್ಮಿಷನ್ನು ಆಲ್ರೆಡಿ ನಾವು ಇದು ಮಾಡ್ಕೊಳ್ತಾ ಇದ್ದೀವಿ. ಲೈಕ್ ಕೋರ್ಸಿಗೆ ನೀವು ಜಾಯ್ನ್ ಆಗ್ಬೋದು. ಈ ನಂಬರಿಗೆ ಕರೆ ಮಾಡಿ 9148468505. ಓಕೆ ಫೈನ್. ಹಾಗಿದ್ದರೆ ಬ್ಯಾಚಿಗೆ ಜಾಯ್ನ್ ಆದರೆ ಸಿಗೋಣ. ನೆಕ್ಸ್ಟು ಕ್ಲಾಸಸ್ನ ಹೀಗೆ ಮುಂದುವರಿಸ್ತಾ ಹೋಗೋಣ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಿಗೋಣ. ಬಾಯ್.